Hello everyone, Namaskara ಎಲ್ರಿಗೂ. I welcome you all to Physics Wala Chemistry classes. Okay, so students, we are studying the chapter Structure of Atom. We are done with 5 classes. So this is our 6th class. Let us see what we have done in the previous class. Not really. Last class ಏನು study ಮಾಡಿದ್ದೀವಿ? We have studied about spectrum and types of spectrum. Emission spectrum ಅಂದ್ರೆ ಏನು, absorption spectrum ಅಂದ್ರೆ ಏನು, all that we have studied. ಆಮೇಲೆ we have studied what? Line spectrum of hydrogen. ಓಕೆನಾ, ಹೈಡ್ರೋಜನ್ ಗ್ಯಾಸನ್ನು ಡಿಸ್ಚಾರ್ಜ್ ಟ್ಯೂಬಲ್ಲಿ ಎಕ್ಸೈಟ್ ಮಾಡಿಬಿಟ್ಟು ಪ್ರಿಸಮಲ್ಲಿ ಪಾಸ್ ಮಾಡಿದರೆ ಆನ್ ಅ ಫೋಟೋಗ್ರಾಫಿಕ್ ಪ್ಲೇಟ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಡಿಫ್ರೆಂಟ್ ಸೀರೀಸ್ ಆಫ್ ಲೈನ್ಸ್. ಅದಕ್ಕೆ ನಾವೇನಂತೀವಿ, ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಂತೀವಿ. ಆ್ಯಂಡ್ ಆಲ್ ಪರ್ಟಿಕ್ಯುಲರ್ ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಪ್ರತಿ ಲೈನ್ದು ವೇವ್ಲೆಂತ್ ಅಥವಾ ವೇವ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮ್ಮ ಹತ್ರ ಏನಿತ್ತು, ರೆಡ್ ಬಾಕ್ಸ್ ಫಾರ್ಮುಲಾ ಇತ್ತು. ಯೂಸಿಂಗ್ ದಟ್ ರೆಡ್ ಬಾಕ್ಸ್ ಫಾರ್ಮುಲಾ ವಿ ಹ್ಯಾವ್ ಡನ್ ಕ್ಯಾಲ್ಕುಲೇಟೆಡ್ wavelength as well as wave number as well as frequency, and we have done some numericals also. Okay na? Right. So today's class, this is all our target. Right. So what are we going to study? Bohr's model of hydrogen atom. So nimge gottide alva, Rutherford's model of atom fails to explain most important thing, that is line spectrum. So therefore, in order to explain that, next theory was required, and that is Bohr's model. And with Bohr's model, whatever atom structure is there, ಆ atom ಅಲ್ಲಿರುವಂಥ ಎಲೆಕ್ಟ್ರಾನ್ದು ಎಕ್ಸ್ಪ್ರೆಷನ್ ಫಾರ್ ದ ಎನರ್ಜಿ, ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ, ಆ್ಯಂಡ್ ಆಲ್ಸೋ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ದ ಆರ್ಬಿಟ್ ಇನ್ ವಿಚ್ ದ ಎಲೆಕ್ಟ್ರಾನ್ ಇಸ್ ಪ್ರೆಸೆಂಟ್, ಅದನ್ನೆಲ್ಲ ನೋಡೋಣ. ಅದರ ಮೇಲೆ ನ್ಯೂಮರಿಕಲ್ಸು ಸಾಲ್ವ್ ಮಾಡೋಣ. ಆಮೇಲೆ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಏನಿದೆ ಅಲ್ವಾ, ಅದರದ್ದು ಮೆರಿಟ್ಸನ್ನು ಸ್ಟಡಿ ಮಾಡೋಣ. ಓಕೆ, ಆ್ಯಂಡ್ ದೆನ್ ಹೌ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಎಕ್ಸ್ಪ್ಲೇನ್ಸ್ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್, ಇದನ್ನು ಸ್ಟಡಿ ಮಾಡೋಣ. ಆಮೇಲೆ ಬೋರ್ಸ್ ಮಾಡೆಲ್ ಮೆರಿಟ್ಸ್ ಯಾವ ಥರ ಇತ್ತಲ್ವಾ, ಡಿಮೆರಿಟ್ಸು ಕೂಡ ಇದೆ, ಅಂದರೆ ಲಿಮಿಟೇಷನ್ಸ್ ಕೂಡ ಇದೆ. ಆ್ಯಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ನ್ಯೂಮರಿಕಲ್ಸ್ ಆಲ್ಸೋ. ಸೊ ದಿಸ್ ಈಸ್ ಆಲ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಲಾಸ್. ಓಕೆನಾ? ರೈಟ್. ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಬೋರ್ಸ್ ಮಾಡೆಲ್ ಫಾರ್ ಹೈಡ್ರೋಜನ್ ಆಟಮ್. Bohr's model of hydrogen atom, right? So in order to study about Bohr's model, let us study as to what exactly he gave theory, the explanation in terms of theory first. Okay, andre he had got some important points. Those points are in the form of postulates of Bohr's model of atom. So very first postulate is what? First postulate in nodona. ಈಗ ಇದು ಒಂದು ಆಟಮ್ ಅನ್ಕೊಳ್ರಿ. ಈ ಆಟಮ್ ಅಲ್ಲಿ Bohr's model ಪ್ರಕಾರ ನ್ಯೂಕ್ಲಿಯಸ್ ಎಲ್ಲಿದೆ? ನ್ಯೂಕ್ಲಿಯಸ್ ಈಸ್ ಅಟ್ ದ ಸೆಂಟರ್. ಓಕೆ, ಅದರ ಸುತ್ತಮುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ ಹೇಳ್ತಾರೆ ಅವರು. ಇಸ್ ದಟ್ ಕ್ಲಿಯರ್? ಅದರ ಸುತ್ತಮುತ್ತ ಎಲೆಕ್ಟ್ರಾನ್ಸ್ ಇರುತ್ತೆ. ಇಫ್ ಯು ಕನ್ಸಿಡರ್ ಬೋರ್ಸ್ ಮಾಡೆಲ್ ಆಫ್ ಆಟಮ್, ಸೆಂಟ್ರಲ್ ಏನಿರುತ್ತೆ, ಹೆವಿ ಪಾಸಿಟಿವ್ಲಿ ಚಾರ್ಜ್ ನ್ಯೂಕ್ಲಿಯಸ್ ಇರುತ್ತೆ. ಅದರ ಸುತ್ತಮುತ್ತ ಎಲೆಕ್ಟ್ರಾನ್ ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತಾ ಇರುತ್ತೆ. ದಟ್ ಈಸ್ ವಾಟ್ ಈಸ್ ಫಸ್ಟ್ ಪಾಸ್ಟುಲೇಟ್. ಸೊ ವಾಟ್ ಈಸ್ ದ ಫಸ್ಟ್ ಪಾಸ್ಟುಲೇಟ್? An atom consists of heavy and positively charged nucleus at the center. Around which electrons revolve in circular paths called orbits. ಇದು ಫಸ್ಟ್ ಪಾಸ್ಟುಲೇಟ್. ಏನಂತ ಹೇಳುತ್ತೆ ಫಸ್ಟ್ ಪಾಸ್ಟುಲೇಟು? An atom consists of heavy positively charged body at the nucleus at the center. Atom the center ಏನಿರುತ್ತೆ, ಪಾಸಿಟಿವ್ಲಿ ಚಾರ್ಜ್ಡ್ ಹೆವಿ ನ್ಯೂಕ್ಲಿಯಸ್ ಇರುತ್ತೆ. ಅದರ ಸುತ್ತಮುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ ಸರ್ಕ್ಯುಲರ್ ಪಾತ್ ಅಲ್ಲಿ. ಆ ಸರ್ಕ್ಯುಲರ್ ಪಾತ್ ಏನಂತಾರೆ? ಆರ್ಬಿಟ್ಸ್. ಸರ್ಕ್ಯುಲರ್ ಪಾತ್ ಏನಂತಾರೆ? ಆರ್ಬಿಟ್ಸ್. ಇಸ್ ದಟ್ ಕ್ಲಿಯರ್? ರೈಟ್. ಸೊ ನಾವು ಗೋಯಿಂಗ್ ಟು ಪಾಸ್ಟುಲೇಟ್ ನಂಬರ್ 2. ಪಾಸ್ಟುಲೇಟ್ ನಂಬರ್ 2. ಎಲೆಕ್ಟ್ರಾನು ನ್ಯೂಕ್ಲಿಯಸ್ ಸುತ್ತಮುತ್ತ ಸುತ್ತಾ ಇರುತ್ತಪ್ಪ ಅಂತಂದರೆ ಅದು ಯಾವುದೇ ಒಂದು
ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತ ಇರೋದಿಲ್ಲ. ಎವ್ರಿ ಸರ್ಕ್ಯುಲರ್ ಆರ್ಬಿಟ್, ಒಂದು ಪರ್ಟಿಕ್ಯುಲರ್ ನ್ಯೂಕ್ಲಿಯಸ್ ಸುತ್ತಮುತ್ತ ಒಂದು ಸರ್ಕ್ಯುಲರ್ ಆರ್ಬಿಟ್ ಇದೆ ಅಂತಂದರೆ ಆ ಸರ್ಕ್ಯುಲರ್ ಆರ್ಬಿಟ್ಗೆ ಅದರದೇ ಆದಂಥ ಒಂದು ಎನರ್ಜಿ ಇರುತ್ತೆ. ಅಷ್ಟು ಎನರ್ಜಿ ಎಲೆಕ್ಟ್ರಾನಲ್ಲಿದ್ದರೆ ಆ ಪರ್ಟಿಕ್ಯುಲರ್ ಸರ್ಕ್ಯುಲರ್ ಆರ್ಬಿಟಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ಇನ್ನೊಂದು ಆರ್ಬಿಟ್ಗೆ ಮತ್ತೊಂದು ಎನರ್ಜಿ ಇರುತ್ತೆ, ಮತ್ತೊಂದು ಆರ್ಬಿಟ್ಗೆ ಮತ್ತೊಂದು ಸರ್ಕ್ಯುಲರ್ ಪಾತ್ಗೆ ಮತ್ತೊಂದು ಎನರ್ಜಿ ಇರುತ್ತೆ. ಎಲೆಕ್ಟ್ರಾನ್ಗೆ ಎಷ್ಟು ಎನರ್ಜಿ ಇರುತ್ತೋ ಅಕಾರ್ಡಿಂಗ್ಲಿ ಆ ಪರ್ಟಿಕ್ಯುಲರ್ ಸರ್ಕ್ಯುಲರ್ ಪಾತಲ್ಲಿ ಎಲೆಕ್ಟ್ರಾನ್ ಇರುತ್ತೆ. ಎಲೆಕ್ಟ್ರಾನ್ಗೆ ಅದರದೇ ಆದಂಥ ಸ್ವಂತ ಎನರ್ಜಿ ಇರೋದಿಲ್ಲ, ಅದಕ್ಕೆ ಫಿಕ್ಸ್ಡ್ ಎನರ್ಜಿ ಇರಬೇಕು. ಫಸ್ಟ್ ಸರ್ಕ್ಯುಲರ್ ಪಾತಲ್ಲಿ ಇರಬೇಕಂದ್ರೆ ಫಸ್ಟ್ ಸರ್ಕ್ಯುಲರ್ ಪಾತದ ಎನರ್ಜಿ ಇರಬೇಕು. ಫಿಫ್ತ್ ಸರ್ಕ್ಯುಲರ್ ಪಾತಲ್ಲಿ ಇರಬೇಕಂತಂದ್ರೆ ಎಲೆಕ್ಟ್ರಾನ್ ಶುಡ್ ಹ್ಯಾವ್ ದ ಎನರ್ಜಿ ಕರೆಸ್ಪಾಂಡಿಂಗ್ ಟು ಫಿಫ್ತ್ circular path or sixth circular path. Is that clear? So second point is the electron will only revolve in those circular paths or orbits which have fixed amount of energy. Therefore these orbits or circular paths are called stationary energy levels. These are called stationary energy levels. Is that clear? Illi nodri, if you consider this as a particular atom, ಇಲ್ಲೇ ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ ಇಲ್ಲೂ ಇರ್ಬೋದು, ಎಲೆಕ್ಟ್ರಾನ್ ಇಲ್ಲಿ ಇರ್ಬೋದು, ಎಲೆಕ್ಟ್ರಾನ್ ಇಲ್ಲಿ ಇರ್ಬೋದು. ಯಾವ ಸರ್ಕ್ಯುಲರ್ ಪಾತ್ದ ಎನರ್ಜಿ ಎಲೆಕ್ಟ್ರಾನ್ ಹತ್ರ ಇರುತ್ತೋ ಅಲ್ಲಿ ಇರುತ್ತೆ ಅದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ನೌ. These circular paths are called as different energy levels. For example, it is called K shell. This is called as a L shell. This is called as a M shell. This is called as a N shell. This is called as O shell. Right? K shell ಅಂತಂದ್ರೆ corresponding to energy level ಎಷ್ಟದ್ರದ್ದು N first ಅಂದ್ರೆ first orbit, ಅದು first circular path. L ಅಂದ್ರೆ second circular path. M ಅಂದ್ರೆ third. N ಅಂದ್ರೆ 4. It goes on like this. Is that clear? ಎಲೆಕ್ಟ್ರಾನ್ ಎಮ್ ಶೆಲ್ಲಲ್ಲಿ ಇರಬೇಕಂತಂದರೆ ಎಮ್ ಶೆಲ್ಗೆ ಒಂದು ಎನರ್ಜಿ ಇರುತ್ತೆ. ಅಷ್ಟು ಎನರ್ಜಿ ಎಲೆಕ್ಟ್ರಾನಲ್ಲಿ ಇದ್ದರೆ ಮಾತ್ರ ಎಮ್ ಶೆಲ್ಲಲ್ಲಿ ಎಲೆಕ್ಟ್ರಾನ್ ಇರ್ಲಿಕ್ಕೆ ಸಾಧ್ಯ. ಎಲೆಕ್ಟ್ರಾನ್ಗೆ ತಂದೆ ಆದಂಥ ಸ್ವಂತ ಎನರ್ಜಿ ಇರೋದಿಲ್ಲ, ಸಮ್ ರ್ಯಾಂಡಮ್ ಅಮೌಂಟ್ ಆಫ್ ಎನರ್ಜಿ ಇರೋದಿಲ್ಲ. ಸೊ ಅದಕ್ಕೆ ಅದು ಯಾವುದೇ ಒಂದು ರ್ಯಾಂಡಮ್ ಅಮೌಂಟ್ ಆಫ್ ಸರ್ಕ್ಯುಲರ್ ಪಾತಲ್ಲೂ ಕೂಡ ಇರೋದಿಲ್ಲ. ಎಲೆಕ್ಟ್ರಾನ್ ಪರ್ಟಿಕ್ಯುಲರ್ ಫಿಕ್ಸ್ಡ್ ಎನರ್ಜಿ ಇರೋವಂಥ ಆರ್ಬಿಟಲ್ಲಿ ಇರಬೇಕು. ಸೊ ದೇರ್ ಫೋರ್ ಆ ಪರ್ಟಿಕ್ಯುಲರ್ ಆರ್ಬಿಟ್ಗೆ ಏನಂತಾರ್ರಿ? ಸ್ಟೇಷನರಿ ಎನರ್ಜಿ ಲೆವೆಲ್ಸ್. ಸ್ಟೇಷನರಿ ಎನರ್ಜಿ ಲೆವೆಲ್ಸ್ ಅಂತಂದರೆ ಇಟ್ ಈಸ್ ಅಬೌಟ್ ಫಿಕ್ಸ್ಡ್ ಎನರ್ಜಿ ಲೆವೆಲ್. ಸೊ ದಿಸ್ ಈಸ್ ಅಬೌಟ್ ಪಾಯಿಂಟ್ ನಂಬರ್ 2. ಸೊ ನಾವು postulate number 3. Since energy of the electron, since electron cannot have any random amount of its own energy, electron ಗೆ ಯಾವುದೇ ಒಂದು random amount of energy ಇರಲಿಕ್ಕೆ ಸಾಧ್ಯ ಇಲ್ಲ. Since electron cannot have any random amount of its own energy, therefore energy of the electron is quantized. Quantized ಅಂದ್ರೆ ಏನ್ರಿ? ಕ್ವಾಂಟಿಟಿ ಫಿಕ್ಸ್ ಅದ, ರೆಸ್ಟ್ರಿಕ್ಟೆಡ್ ಅದ, ಇಷ್ಟೇ ಕ್ವಾಂಟಿಟಿ ಇರಬೇಕಂತ ಫಿಕ್ಸ್ ಇದೆ. ದೇರ್ ಫೋರ್ ಏನಂತಾರೆ ಅದಕ್ಕೆ? ಇಟ್ ಈಸ್ ಅಬೌಟ್ ಕ್ವಾಂಟೈಸ್ಡ್. ದ ಎನರ್ಜಿ ಈಸ್ ಕ್ವಾಂಟೈಸ್ಡ್. ಇಸ್ ದಟ್ ಕ್ಲಿಯರ್?
Okay, fine. Point number 4, that is postulate number 4. Postulate number 4 ಏನು ಹೇಳುತ್ತಪ್ಪ ಅಂತಂದ್ರೆ, just like energy, just like energy, the angular momentum of the electron, the angular momentum of the electron, angular momentum of the electron is also quantized. ಅಂದ್ರೆ ಎನರ್ಜಿನೂ ಹೆಂಗೆ ಫಿಕ್ಸ್ ಇರುತ್ತಲ್ವಾ, ಹಾಗೆ ಅದರದ್ದು ಆಂಗ್ಯುಲಾರ್ ಮೊಮೆಂಟಮ್ ಕೂಡ ಫಿಕ್ಸ್ ಇರುತ್ತೆ. ಆಂಗ್ಯುಲಾರ್ ಮೊಮೆಂಟಮ್ ಎಷ್ಟು ಇರಬೇಕಪ್ಪ ಅಂತಂದ್ರೆ, ಆಂಗ್ಯುಲಾರ್ ಮೊಮೆಂಟಮ್ ಇಸ್ ಗಿವನ್ ಬೈ m into v into r n into h upon 4 pi. mvr is equal to n into h upon 4 pi. Is it not? Sorry. n into h upon 2 pi, sorry. Okay, so ಇಷ್ಟು ಆಂಗ್ಯುಲಾರ್ ಮೊಮೆಂಟಮ್ ಫಿಕ್ಸ್ ಇರಬೇಕು, ಇಷ್ಟು ಆಂಗ್ಯುಲಾರ್ ಮೊಮೆಂಟಮ್ ಫಿಕ್ಸ್ ಇರಬೇಕು. ಓಕೆನಾ? ಸೊ ದೇರ್ ಫೋರ್ mvr is the angular momentum. ಎಷ್ಟಿರಬೇಕು? ವೇರ್ n is a integer, n 1 ಇರಬೇಕು, h upon 2 pi ಆಗಿರಬಹುದು. ಆರ್ mvr is equal to n equal to 2 ಆಗಿರಬಹುದು. 2 ಆಗಿದ್ರೆ h upon 2 pi. 3 ಆಗಿದ್ರೆ 3 into h upon 2 pi. 4 ಆಗಿದ್ರೆ 4 into h upon 2 pi. Like this it goes on. It goes on. So angular momentum is also fixed, where n is a integer. M is mass of electron, v is tangential velocity of the electron when it is moving in the orbit, r is the radius of that particular circular path, n is the orbit order, ಯಾವ particular first orbit or second energy level or third energy level adu, h is Planck's constant, you know that already. So therefore angular momentum of the electron should be integral multiple of h upon 2 pi. Angular momentum ಎಷ್ಟಿರಬೇಕು? h upon 2 pi ಜೊತೆ integer ಜೊತೆ multiply ಮಾಡಿದಷ್ಟು ಇರಬೇಕು, and that is fixed. Is that clear? So this is point number 4. With this we'll go to point number 5. Point number 5. As long as electron is in any lower energy level or ground state, the electron will neither lose nor gain energy. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಒಂದು ಪರ್ಟಿಕ್ಯುಲರ್ ಆಟಮ್ ಇದೆ, ಆ ಆಟಮಲ್ಲಿ ಇಲ್ಲಿ ನ್ಯೂಕ್ಲಿಯಸ್ ಇದೆ, ಎಲೆಕ್ಟ್ರಾನ್ ಒಂದು ಯಾವುದೋ ಲೋವರ್ ಎನರ್ಜಿ ಲೆವೆಲಲ್ಲಿ ಇದೆ ಅನ್ಕೊಳ್ರಿ. ಸೊ ಇದಕ್ಕೇನಂತಾರೆ ಲೋವರ್ ಎನರ್ಜಿ ಲೆವೆಲ್ ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟ್. ಎಲ್ಲಿವರೆಗೂ ಎಲೆಕ್ಟ್ರಾನ್ ಇದೇ ಗ್ರೌಂಡ್ ಸ್ಟೇಟಲ್ಲಿ ಇರುತ್ತೋ ಅಲ್ಲಿವರೆಗೂ ಅದು ಹಂಗೆ ರೊಟೇಟ್ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಅದು ಎನರ್ಜಿ ಎಮಿಟು ಮಾಡಲ್ಲ, ಎನರ್ಜಿ ಅಬ್ಸಾರ್ಬು ಮಾಡಲ್ಲ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಕಾಲ್ಡ್ ಆಸ್ ಗ್ರೌಂಡ್ ಸ್ಟೇಟ್. ಓಕೆ, ಆಸ್ ಲಾಂಗ್ ಆಸ್ ಎಲೆಕ್ಟ್ರಾನ್ ಈಸ್ ಇನ್ ಎನಿ ಲೋವರ್ ಎನರ್ಜಿ ಲೆವೆಲ್ ಆರ್ ಗ್ರೌಂಡ್ ಸ್ಟೇಟ್, ಎನಿ ಲೋವರ್ ಎನರ್ಜಿ ಲೆವೆಲ್ಗೆ ಏನಂತಾರ ಗ್ರೌಂಡ್ ಸ್ಟೇಟ್. ಅದೇ ಒಂದೇ ಎನರ್ಜಿ ಲೆವೆಲಲ್ಲಿ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಗ್ರೌಂಡ್ ಸ್ಟೇಟ್. ಗ್ರೌಂಡ್ ಸ್ಟೇಟಲ್ಲಿ ಎಲೆಕ್ಟ್ರಾನ್ ಇರುವಾಗ ಎಲೆಕ್ಟ್ರಾನ್ ರೊಟೇಟ್ ಆಗ್ತಾನೆ ಇರುತ್ತೆ. ಆ ಎಲೆಕ್ಟ್ರಾನು ನೀದರ್ ಎನರ್ಜಿ ಲಾಸು ಮಾಡೋದಿಲ್ಲ, ಎನರ್ಜಿ ಅದು ಗೇನ್ ಕೂಡ ಮಾಡ್ಕೊಳ್ಳೋದಿಲ್ವಾ. ಇಸ್ ದಟ್ ಕ್ಲಿಯರ್? ಸೊ ದಿಸ್ ಇಸ್ ಪಾಯಿಂಟ್ ನಂಬರ್ 6 ನೋಡೋಣ. ಪಾಯಿಂಟ್ ನಂಬರ್ 6. when the electron will only lose or gain energy
when it jumps from one energy level to another energy level. ಒಂದು ಎನರ್ಜಿ ಲೆವೆಲ್ನಿಂದ ಇನ್ನೊಂದು ಎನರ್ಜಿ ಲೆವೆಲ್ಗೆ ಜಂಪ್ ಆದಾಗ ಮಾತ್ರ ಅದು ಎನರ್ಜಿಯನ್ನು ಎಮಿಟ್ ಆದರೂ ಮಾಡುತ್ತೆ, ಅಬ್ಸಾರ್ಬ್ ಆದರೂ ಮಾಡುತ್ತೆ. ಎಸ್ಪೆಷಲಿ ವೆನ್ ಇಟ್ ಗೋಸ್ ಫ್ರಾಮ್ n equal to 1 to n equal to 3, when it goes to higher energy, what it will ಏನಾಗುತ್ತೆ ಅಲ್ಲಿ ಎನರ್ಜಿ ಅಬ್ಸಾರ್ಬ್ ಆಗುತ್ತೆ. when it is coming from n equal to third energy level to n equal to first energy level, when it is coming down, ಅವಾಗ ಏನಾಗುತ್ತೆ ಎಮಿಟ್ ಆಗುತ್ತೆ. ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಆಗಬೇಕಂದ್ರೆ ಎಲೆಕ್ಟ್ರಾನ್ ಎನರ್ಜಿಯನ್ನು ಅಬ್ಸಾರ್ಬ್ ಮಾಡ್ಕೊಂಡು ಜಂಪ್ ಆಗುತ್ತೆ. ಹೈಯರ್ ಎನರ್ಜಿ ಲೆವೆಲಿಂದ ಲೋವರ್ ಎನರ್ಜಿಗೆ ಬರಬೇಕಂತಂದ್ರೆ ಎಲೆಕ್ಟ್ರಾನನ್ನು ಎನರ್ಜಿಯನ್ನು ಎಮಿಟ್ ಮಾಡಿ ಜಂಪ್ ಆಗುತ್ತೆ. ಎಲ್ಲಿವರೆಗೂ ಸೇಮ್ ಎನರ್ಜಿ ಎಲ್ಲಿವರೆಗೂ ಸೇಮ್ ಎನರ್ಜಿ ಲೆವೆಲಲ್ಲಿ ಇರುತ್ತೋ ಅಲ್ಲಿವರೆಗೂ ಅದು ಎನರ್ಜಿಯನ್ನು ಎಮಿಟು ಮಾಡೋದಿಲ್ವಾ, ಅಬ್ಸಾರ್ಬು ಮಾಡೋದಿಲ್ಲ. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ನಂಬರ್ 7, energy of the electron will not continuously change, but changes abruptly when the electron jumps. Energy of the electron ಕಂಟಿನ್ಯೂಸ್ಲಿ ಹೆಚ್ಚಾಗ್ತಾ ಹೋಗೋದು ಕಡಿಮೆ ಆಗ್ತಾ ಹೋಗೋದು ಇರೋದಿಲ್ಲ. ಅಬ್ರಪ್ಟ್ಲಿ ಫಟ್ ಅಂತ ಇನ್ಕ್ರೀಸ್ ಆಗುತ್ತೆ, ಎನರ್ಜಿ ಅಬ್ಸಾರ್ಬ್ ಆದರೆ ಫಟ್ ಅಂತ ಡಿಕ್ರೀಸ್ ಆಗ್ತಾ ಇರುತ್ತೆ, ಅಬ್ರಪ್ಟ್ಲಿ ಚೇಂಜ್ ಆಗ್ತಾ ಇರುತ್ತೆ. ವೆನ್ ಇಟ್ ಜಂಪ್ಸ್ ಫ್ರಮ್ ಲೋವರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್, it will immediately increase, the energy is increased. When it jumps from higher energy level to lower energy level, immediately any random amount based on adu yav energy level ಗೆ ಬೀಳ್ತದ ಅಷ್ಟು ಎನರ್ಜಿಯನ್ನು ಅದು ಕಳ್ಕೋತದ. ಇಟ್ ಈಸ್ ಜಸ್ಟ್ ಲೈಕ್ ಆಟೋದಲ್ಲಿ ಒಂದು ಮೀಟರ್ ಫಿಕ್ಸ್ ಮಾಡಿರ್ತಾರಲ್ಲ ಆ ಟೈಪ್. 1 ಕಿಲೋಮೀಟರ್ ಹೋಗ್ತದ, ಅಷ್ಟೊತ್ತನ ಬಿಲ್ ಏನು ಚೇಂಜ್ ಆಗಿರೋದಿಲ್ಲ ಮೀಟರ್ನಲ್ಲಿ. ಸಡನ್ಲಿ ಇಟ್ ವಿಲ್ ಜಂಪ್. ಇಸ್ ದ್ಯಾಟ್ ಕ್ಲಿಯರ್? ಮತ್ತೊಂದು ಕಿಲೋಮೀಟರ್ ಹೋಗ್ತದ, ಸಡನ್ಲಿ ಇಟ್ ವಿಲ್ ಜಂಪ್. ಸೊ ದೇರ್ ಫಾರ್ ಜಸ್ಟ್ ಲೈಕ್ ದ್ಯಾಟ್ ಎಲೆಕ್ಟ್ರಾನ್ ವಿಲ್ ಬಿ continuously not changing the energy, but suddenly it will be changing. That is what is postulate number 7. So these are all the postulates of Bohr's model. I repeat, what is first one? An atom consists of heavy positively charged body at the center, which is called as nucleus. Adar suttamuttu electrons circular path alli rotate ಆಗ್ತಾ ಇರುತ್ತೆ. Postulate number 2, energy, electron ಯಾವುದೇ ಒಂದು circular orbital ಇರೋದಿಲ್ಲ. It should have definite amount of energy. ಅದರ ಪ್ರಕಾರ ಅದು ಯಾವುದೋ ಒಂದು ಅದರ ಎನರ್ಜಿ ಇರೋ ಪ್ರಕಾರ ಅದು ಸ್ಟೇಷನರಿ ಲೆವೆಲಲ್ಲಿ ಅದು ಎಲೆಕ್ಟ್ರಾನ್ ಇರುತ್ತೆ. ಸೊ ಆಸ್ ಎಲೆಕ್ಟ್ರಾನ್ ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ಇದ್ದರೆ ಅದಕ್ಕೆ ನಾವೇನಂತೀವಿ? ಕೆ ಶೆಲ್, ಎಲ್ ಶೆಲ್, ಎಮ್ ಎನ್ ಓ ಪಿ ಶೆಲ್ ಅಂತೀವಿ. ಇಸ್ ದ್ಯಾಟ್ ಕ್ಲಿಯರ್? ಸೊ ಬೇಸ್ಡ್ ಆನ್ ದ್ಯಾಟ್ ಎಲೆಕ್ಟ್ರಾನ್ ಬೇರೆ ಬೇರೆ ಎನರ್ಜಿ ಲೆವೆಲಲ್ಲಿ ಇರುತ್ತೆ. ಮೂರನೇದು, ಸಿನ್ಸ್ ಎಲೆಕ್ಟ್ರಾನ್ ಕೆನಾಟ್ ಹ್ಯಾವ್ ಎನಿ ರ್ಯಾಂಡಮ್ ಅಮೌಂಟ್ ಆಫ್ ಇಟ್ಸ್ ಓನ್ ಎನರ್ಜಿ, ಎಲೆಕ್ಟ್ರಾನ್ದು ಎನರ್ಜಿ ಫಿಕ್ಸ್ ಇರಬೇಕು, ಇಷ್ಟೇ ಇರಬೇಕು. ಅದಕ್ಕೆ ಎನರ್ಜಿ ಏನಂತಾರೆ? ಎನರ್ಜಿ ಇಸ್ ಕ್ವಾಂಟೈಸ್ಡ್ ಅಂದರೆ ರೆಸ್ಟ್ರಿಕ್ಟೆಡ್, ಇಷ್ಟೇ ಇರಬೇಕು, ಹಿಂಗೆ ಇರಬೇಕು, ಈ ಎನರ್ಜಿ ಲೆವೆಲಲ್ಲಿ ಇದ್ದಾಗ ಇಷ್ಟೇ ಇರಬೇಕು ಅನ್ನೋವಂಥ ಒಂದು ಕಂಡೀಷನ್ಗೆ ಏನಂತಾರೆ? ಕ್ವಾಂಟೈಸ್ಡ್. ಅದೇ ರೀತಿ ಆಂಗ್ಯುಲರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಈಸ್ ಆಲ್ಸೋ ಕ್ವಾಂಟೈಸ್ಡ್. ದಟ್ ಈಸ್ mvr is equal to n into h upon 2pi. Angular momentum should be integral multiple of h upon 2pi. where n is any integer. Okay, right. Number 5, as long as the electron is in the same energy level, for example in the ground state ಅಲ್ಲಿ electron ಇದ್ದರೆ ಅದು ಎನರ್ಜಿ ಕಳ್ಕೊಳ್ಳೋದು ಇಲ್ಲ, ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಅವಾಗ ಅದಕ್ಕೆ ಏನಂತಾರೆ? ಗ್ರೌಂಡ್ ಸ್ಟೇಟ್ ಅಂತಾರೆ. ಏನಂತಾರೆ? ಗ್ರೌಂಡ್ ಸ್ಟೇಟ್. ವೆನ್ ಇಟ್ ಈಸ್ ನೀದರ್ ಗೇನಿಂಗ್ ಎನರ್ಜಿ ನಾರ್ ಲೂಸಿಂಗ್ ಎನರ್ಜಿ, ದ ಎಲೆಕ್ಟ್ರಾನ್ ಇಸ್ ಸೆಟ್ ಟು ಬಿ ಇನ್ ಸ್ಟೇಬಲ್ ಸ್ಟೇಟ್. ಗ್ರೌಂಡ್ ಸ್ಟೇಟಲ್ಲಿ ಇದೆ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಯಾವಾಗ ಎನರ್ಜಿ ಗೇನ್ ಅಥವಾ ಲಾಸ್ ಮಾಡ್ಕೊಳ್ಳುತ್ತೆ? ವೆನ್ ಇಟ್ ಜಂಪ್ಸ್ ಫ್ರಮ್ ಒನ್ ಎನರ್ಜಿ ಲೆವೆಲ್ ಟು ಅನದರ್ ಎನರ್ಜಿ ಲೆವೆಲ್. ಹೈಯರ್ ಟು ಲೋವರ್ ಬಂದರೆ ಎಮಿಟ್ ಮಾಡುತ್ತೆ, ಲೋವರ್ ಟು ಹೈಯರ್ ಹೋದರೆ ಅಬ್ಸಾರ್ಬ್ ಮಾಡಿರುತ್ತೆ. ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ವಿಲ್ ನಾಟ್ ಕಂಟಿನ್ಯೂಸ್ಲಿ ಕೀಪ್ ಚೇಂಜಿಂಗ್. ಓನ್ಲಿ ವೆನ್ ಇಟ್ ಜಂಪ್ಸ್ ಫ್ರಮ್ ಒನ್ ಆರ್ಬಿಟ್ ಟು ಅನದರ್ ಆರ್ಬಿಟ್,
ಆವಾಗ ಅಬ್ರಪ್ಟ್ಲಿ ಚೇಂಜ್ ಆಗುತ್ತೆ. ಸೊ ದೀಸ್ ಆರ್ ಆಲ್ 7 postulates of Bohr's model of atom. So with this we can go for expression of energy of electron. Expression of energy of the electron. Ille nodri. Energy of the electron is given by the expression. Energy of the electron is given by E is equal to minus 2 pi square m e raised to 4 upon n square h square. This is derivation nimigilla, but this is the expression for finding the energy of the electron. Where m andre ಏನು ರೀ ಇಲ್ಲಿ? Mass of electron. E andre ಏನು ರೀ? Charge on electron. N andre ಏನು ರೀ? Energy level in which electron is present. Order of energy level. Energy level order in which electron is present. H andre ಏನು ರೀ? Planck's constant. Planck's constant. Got it? So if you can substitute for mass of the electron as 9.1 into 10 raised to minus 31 kg, and if you can substitute for charge on the electron as 1.6 into 10 raised to minus 19 coulombs, and Planck's constant as 6.6 into 10 raised to minus 34 joule second, and n accordingly n value substitute madidre, this expression can also be expressed as E equal to minus 13.6 upon n square electron volt per atom. N square electron volt per atom, and 2 pi square me raised to 4. Before that, if you can substitute it, E can be equal to minus 21.8 into 10 raised to minus 19 upon n square joule per atom. Or the same expression can be E equal to minus 13.6 upon n square eV per atom. Or E is equal to, in the nth energy level, okay, En is equal to minus 1312 by n square kilojoule per mole. These are the values of energy in the nth energy level. Value of electron in the nth energy level by using this formula, substituting this in joule per atom, eV per atom, kilojoule per mole. So these are the formulas can be used for energy of the electron, and these are all for hydrogen atom. Suppose nimige ide formula for hydrogen like particle. Hydrogen like particle andre enri? Hydrogen like particle antandre ಒಂದೇ ಒಂದು electron ಇರಬೇಕು. Hydrogen like particle antandre ಒಂದೇ ಒಂದು electron ಇರಬೇಕು, like hydrogen. Avaga the En for hydrogen like particle would be minus 21.8 into 10 raised to minus 19 into z square upon n square. Or En is equal to minus 13.6 into z square upon n square. Again, this is joule per atom. This is eV per atom. Adhe riti for kilojoule per mole, minus 1312 z square by n square kilojoule
per mole. These are the formulae used for hydrogen-like particle. For hydrogen-like particle. For hydrogen-like particle. For hydrogen-like particle, these formulas are where? Illella formula dalli where Z is what? Z is atomic number of hydrogen-like particle. That is atomic number of hydrogen-like particle. For example, helium plus. Helium plus ಅಂದ್ರೆ ಏನ್ರಿ? Helium atomic number ಎಷ್ಟು? 2. ಅಂದ್ರೆ ಅದರ ಹತ್ರ 2 ಎಲೆಕ್ಟ್ರಾನ್ ಇದಾವ. ಪ್ಲಸ್ ಅಂತಂದ್ರೆ 1 ಎಲೆಕ್ಟ್ರಾನ್ ಹೋಯ್ತು ಅಂದ್ರೆ ಈಗ ಅದರ 1 ಎಲೆಕ್ಟ್ರಾನ್ ಅದ. ಸೊ ಅದರದ್ದು Z ಎಷ್ಟು? ಅಟಾಮಿಕ್ ನಂಬರ್ 2. ಅದೇ ರೀತಿ ಲಿಥಿಯಂ ಪ್ಲಸ್ 2. ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3. ಪ್ಲಸ್ 2 ಚಾರ್ಜ್ ಅಂದ್ರೆ 2 ಎಲೆಕ್ಟ್ರಾನ್ ಹೋಯ್ತು. ಸೊ ಒಂದೇ ಉಳಿತಲ್ಲ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್, ಬಟ್ ಇದರ ಅಟಾಮಿಕ್ ನಂಬರ್ ಎಷ್ಟು? 3. Like this we can use. So these are the formulae for energy of the electron in hydrogen atom. These are the formulae for energy of the electron in the hydrogen like particle. I hope it's clear. With this, electron energy as a negative energy. Nodri electron ಗೆ ನಾವು ಏನು ಮಾಡಿದೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, electron ಗೆ ಏನಿದೆ ರೀ? ನೆಗೆಟಿವ್ ಸೈನ್ ಇದೆ ನೋಡ್ರಿ ಇಲ್ಲಿ. electron ಗೆ ನೆಗೆಟಿವ್ ಸೈನ್ ಇದೆ. Why is that? Now let us consider electronic energy as a negative energy. Why is that? Now let us consider ಒಂದು atom ಅನ್ನು consider ಮಾಡೋಣ ನೋಡ್ರಿ. I'll consider one atom where there is positive charge at the center. So this is one energy level. ಇದು ಒಂದು ಎನರ್ಜಿ ಲೆವೆಲ್, ಇದು ಒಂದು ಎನರ್ಜಿ ಲೆವೆಲ್. ಹಿಂಗೆ ಒಂದು 10-20 ಇದಾವ ಅಂತೇಳಿರಿ. ಸೊ ಎಲೆಕ್ಟ್ರಾನ್ ಎಲ್ಲಿದೆ ಅಂತಂದ್ರೆ ಎಂಟೈರ್ ಆಟಮ್ ಬಿಟ್ಟು ಹೊರಗಡೆ ಅದ. ಎಲೆಕ್ಟ್ರಾನ್ ಎಲ್ಲದ? ಎಂಟೈರ್ ಆಟಮ್ ಬಿಟ್ಟು ಹೊರಗಡೆ ಇದೆ. ಇಟ್ ಈಸ್ ಕಂಪ್ಲೀಟ್ಲಿ ಅನ್ಅಫೆಕ್ಟೆಡ್ ಬೈ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನಿಂದ ಏನೂ ಅಟ್ರಾಕ್ಷನ್ ಆಗಿಲ್ಲ ಅದು ಎಲೆಕ್ಟ್ರಾನ್. ಅಂದರೆ ಈಗ ನೋಡ್ರಿ, ಇಫ್ ದ ಎಲೆಕ್ಟ್ರಾನ್ ಈಸ್ ಇನ್, ಎಲೆಕ್ಟ್ರಾನು ನ್ಯೂಕ್ಲಿಯಸ್ನಿಂದ ನೆಕ್ಸ್ಟ್, ನ್ಯೂಕ್ಲಿಯಸ್ನಿಂದ ಕ್ಲೋಸೆಸ್ಟ್ ಅಲ್ಲಿ ಇದ್ದರೆ ಯಾವ ಎನರ್ಜಿ ಲೆವೆಲ್ ಅಂತಾರೆ ಅದಕ್ಕೆ? ಫಸ್ಟ್ ಎನರ್ಜಿ ಲೆವೆಲ್. ಇದು ಸೆಕೆಂಡ್ ಎನರ್ಜಿ ಲೆವೆಲ್, ಇದು ಥರ್ಡ್ ಎನರ್ಜಿ ಲೆವೆಲ್, ಇದು ಫೋರ್ತ್ ಎನರ್ಜಿ ಲೆವೆಲ್, ಇದು ಫಿಫ್ತ್ ಎನರ್ಜಿ ಲೆವೆಲ್. ಇದು ಯಾವ ಎನರ್ಜಿ ಲೆವೆಲ್ ಇಲ್ವೇ ಇಲ್ಲವಲ್ಲ, ಇದಕ್ಕೆ ಹೊರಗಡೆ ಇದೆ ಅಲ್ಲ, ಆಟಮ್ ಹೊರಗಡೆ ಇದೆ ಅಲ್ವಾ. ಸೊ ಇದಕ್ಕೆ ಏನಂತಾರ? ಇನ್ಫೈನೈಟ್ ಎನರ್ಜಿ ಲೆವೆಲ್ ಅಂತಾರೆ. ಏನಂತಾರ? ಎಲೆಕ್ಟ್ರಾನ್ ವಿಚ್ ಈಸ್ ಔಟ್ಸೈಡ್ ದ ಆಟಮ್, ಕನ್ಸಿಡರ್ ಟು ಬಿ ಔಟ್ಸೈಡ್ ದ ಆಟಮ್. ಈ ಆಟಮ್ ಯಾವ ಫಾರ್ಮಲ್ ಇದೆ? ಈಗ ಅಯೋನೈಸ್ಡ್ ಫಾರ್ಮಲ್ ಇದೆ. ಅಯೋನೈಸ್ಡ್ ಅಂದ್ರೆ ಏನು? ಇಟ್ ಹ್ಯಾಸ್ ಲಾಸ್ಟ್ ದ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಹೊರಗಡೆ ಹೋಗಿದೆ. ಎಲೆಕ್ಟ್ರಾನ್ ಹೊರಗಡೆ ಹೋದಾಗ ಎಲೆಕ್ಟ್ರಾನ್ದು ಯಾವ ಎನರ್ಜಿ ಲೆವೆಲಲ್ಲಿರುತ್ತೆ? ಇನ್ಫಿನಿಟಿ ಎನರ್ಜಿ ಲೆವೆಲಲ್ಲಿರುತ್ತೆ. ಇವಾಗ ಈ ಸ್ಟೇಟಲ್ಲಿದ್ದಾಗ ಈ ಪರ್ಟಿಕ್ಯುಲರ್ ಎನರ್ಜಿ, ಈ ಪರ್ಟಿಕ್ಯುಲರ್ ಎಲೆಕ್ಟ್ರಾನ್ದು ಎನರ್ಜಿ ಎಷ್ಟಪ್ಪ ಅಂತಂದರೆ ದಟ್ ಈಸ್ 0. The electron is in the energy of the electron in the infinite energy level, which is outside the atom, which is not at all affected by the nucleus, is 0. The energy is 0. ಇಂಥ ಒಂದು ಎಲೆಕ್ಟ್ರಾನ್ ಅನ್ನ ನೀವು ಅಟ್ರಾಕ್ಟ್ ಮಾಡಿದ್ರಿ ಅಂತೇಳಿರಿ, ಒನ್ಸ್ ಇಟ್ ಕಮ್ಸ್ ಕ್ಲೋಸರ್ ಟು ನ್ಯೂಕ್ಲಿಯಸ್, ಆ ಎಲೆಕ್ಟ್ರಾನ್ ಎಷ್ಟು ಹತ್ರ ಬರುತ್ತೆ ಅಟ್ರಾಕ್ಟ್ ಆಗುತ್ತೆ. ಯಾವತ್ತೂ ನೆನ್ಪಿಟ್ಕೊಳ್ರಿ, ಇಫ್ ಟೂ ಸ್ಪೀಶೀಸ್ ಆರ್ ಅಟ್ರಾಕ್ಟಿಂಗ್ ದೇ ವಿಲ್ ಬಿ ಲೂಸಿಂಗ್ ಎನರ್ಜಿ. ಯಾಕಂದ್ರೆ ಅಟ್ರಾಕ್ಟ್ ಆಗಿ ದೇ ವಿಲ್ ಬಿ ಬಿಕಮಿಂಗ್ ಸ್ಟೇಬಲ್. ಅಟ್ರಾಕ್ಟ್ ಸ್ಟೇಬಲ್, ಅಟ್ರಾಕ್ಟ್ stable like this. So if the electron is coming closer, atom ಒಳಗಡೆ ತಗೊಳ್ರಿ, ಈಗ atom ಒಳಗಡೆ ತಗೊಳ್ರಿ, once it comes closer, ಇಲ್ಲಿ closer ಬಂತಪ್ಪ ಅಂದ್ರೆ it will be losing some energy. Once the electron comes closer, ಏನಾಗುತ್ತೆ ಹೇಳ್ರಿ? It will be losing some energy. Energy is lost. So 0 ದಿಂದ ಎನರ್ಜಿ ಲಾಸ್ಟ್ ಆದ್ರೆ ಏನಾಯ್ತು? ನೆಗೆಟಿವ್ ಆಯ್ತಾ? ಇನ್ನೂ ಹತ್ತಿರ ಬಂತಂದ್ರೆ ಎನರ್ಜಿ is again lost. ಇನ್ನೂ ಹತ್ತಿರ ಬಂತಂದ್ರೆ ಎನರ್ಜಿ ಈಸ್ ಅಗೇನ್ ಲಾಸ್ಟ್. ಇನ್ನೂ ಹತ್ತಿರ ತೊಗೊಂಬರ್ರಿ, ಎನರ್ಜಿ ಈಸ್ ಅಗೇನ್ ಲಾಸ್ಟ್. ಸೊ ಎಲೆಕ್ಟ್ರಾನ್ ಎಷ್ಟು ನ್ಯೂಕ್ಲಿಯಸ್ ಹತ್ತಿರ ಇರುತ್ತೆ ಅಷ್ಟು ಎಲೆಕ್ಟ್ರಾನ್ ಕಳ್ಕೊಂಡಿರುತ್ತೆ. 0 ದಿಂದ ಎಲೆಕ್ಟ್ರಾನ್ ಎನರ್ಜಿ ಕಳ್ಕೊಂತಂದ್ರೆ ಏನಾಗುತ್ತೆ? ನೆಗೆಟಿವ್ ಬಂದ್ಬಿಡುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ವೆನ್ ದ ಎನರ್ಜಿ ಇಸ್ 0, 0 ದಿಂದ if it keeps on losing energy and keeps on losing energy, the energy becomes negative. So therefore electron energy in any nth energy level, it's coming to be minus 2 pi square m e raised to 4 upon n square h square. The energy of the electron is negative because
Every time the electron is attracted towards nucleus, it is going to lose energy. ಎಷ್ಟು ಹತ್ರ ಎಲೆಕ್ಟ್ರಾನ್ ಇರುತ್ತೆ ಅಷ್ಟು ಕಡಿಮೆ ಇರುತ್ತೆ. So you should know that as the electron comes closer, as electron comes closer to the nucleus, its energy decreases, which clearly implies what? Which clearly implies what? With increase in value of n. Increase in value of n ಅಂದ್ರೆ 1 2 3 4 5. ಎನರ್ಜಿ ಫಿಫ್ತ್ ಆರ್ಬಿಟಲ್ ಇದ್ದಾಗ ಎನರ್ಜಿ ಜಾಸ್ತಿ ಇರುತ್ತೆ, 4 ಅಲ್ಲಿ ಇದ್ದಾಗ ಕಡಿಮೆ ಆಗುತ್ತೆ, 3rd ಅಲ್ಲಿ ಇದ್ದಾಗ ಕಡಿಮೆ ಆಗುತ್ತೆ. ಅಂದ್ರೆ n ವ್ಯಾಲ್ಯೂ ಹೆಚ್ಚಾದಂಗ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ವಿತ್ ಇನ್ಕ್ರೀಸ್ ಇನ್ ವ್ಯಾಲ್ಯೂ ಆಫ್ n, the energy of electron increases. With a decrease in value of n, energy decreases. Okay, so therefore energy of the electron is found to be in negative. With this we can go to expression for radius of the orbit. Expression for radius of the orbit. For example, again ಒಂದು ಆಟಮ್ ತಗೊಳ್ರಿ, ಒಂದು ನ್ಯೂಕ್ಲಿಯಸ್ ತಗೊಳ್ರಿ, ಇದು ಒಂದು ಪರ್ಟಿಕ್ಯುಲರ್ ಆರ್ಬಿಟಲ್ ಅಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಅನ್ಕೊಳ್ಳೋಣ. ಸೊ ನಾವು ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ಎಕ್ಸ್ಪ್ರೆಷನ್ ಫಾರ್ ದಿಸ್. ಎಲೆಕ್ಟ್ರಾನ್ ಇಲ್ಲಿ ಇತ್ತಂದ್ರೆ, if this is a circular orbit, if this is the nucleus, if the electron is in this circular orbit, this radius expression we are going to find out. And that radius is given by radius of the nth orbit in which electron is present. In which electron is present is given by Rn. Rn is equal to A0 into n square. Rn is equal to A0 into n square. What is Rn? Rn ಅಂದ್ರೆ ಏನ್ರಿ? Rn ಅಂದ್ರೆ radius of the electron in the nth orbit. Radius of the electron in the nth orbit is Rn. That is given by A0 into n square, where A0 is called as Bohr's radius. A0 is called as Bohr's radius, and its value is found to be 52.9 picometer. Fixed. A0 is called Bohr's radius. Bohr's radius ಅಂತಂದ್ರೆ radius of the first energy level. Radius of the first energy level of the hydrogen atom. That is called as Bohr's radius. Other numerical value is to 52.9 picometer. So this is the radius of the nth orbit in which electron is present is given by. This is for hydrogen. For hydrogen atom. This is for hydrogen. Okay, and for hydrogen-like particles. For hydrogen-like particle. Hydrogen-like particle ಅಂದ್ರೆ already ನಾನು ನಿಮಗೆ ಹೇಳಾಯ್ತು ಈಗ. For hydrogen-like particle, radius of the nth orbit is given by A0 into n square upon z, where z is the atomic number of hydrogen-like particle. Where z is the atomic number of hydrogen-like particle. So this is the expression for radius. Is that clear, students? Fine. With this we'll go to expression for velocity of the electron. Expression for velocity of the electron. Expression for velocity of the electron in nth energy level or
orbit of hydrogen atom is given by Vn is equal to V naught by n. Vn is equal to V naught by n. What is V naught here? What is V naught here? Where V naught is equal to 2.18 into 10 raised to 8 centimeter per second. This is the V naught, and the velocity of the electron in the first energy level. V naught upon n. This is the expression where n is the order of energy level. For example, first orbital electron ittandre V naught upon 1. Second orbital electron ittandre V naught upon 2, where V naught value is this. And this is for hydrogen atom. Velocity of the electron in the hydrogen atom idu. So similarly, if the velocity of the electron for hydrogen like particle formula enagutte, V naught into Z upon n. This is for hydrogen like particle. Very, very important. Hydrogen like particle. These are the formulae extremely important for numericals. I have expression Henry. Which are the expressions we are done? Expression for hydrogen atom. Energy of electron in the hydrogen atom. Expression for energy of the electron in hydrogen like particles. Next, coming to expression for radius in the hydrogen atom, radius of the electron in the hydrogen atom, radius of the electron present in the circular orbit in hydrogen atom, radius of the orbit in the hydrogen like particle. This is velocity of the electron in any orbit of hydrogen atom, velocity of the electron in any orbit of the hydrogen like particle. So these are all extremely important formulas. Based on this, now ಕೆಲವೊಂದು numericals ಅನ್ನು solve ಮಾಡೋಣ ಆಮೇಲೆ. Now, merits of Bohr's model of atom. What are the merits? Bohr's model of atom. We know that there are different postulates being put forward. Electron ನ್ಯೂಕ್ಲಿಯಸ್ ಸುತ್ತಮುತ್ತ ರೊಟೇಟ್ ಆಗ್ತಾ ಇರುತ್ತೆ, ಸರ್ಕ್ಯುಲರ್ ಫಿಕ್ಸ್ಡ್ ಪಾತಲ್ಲಿ ಇರುತ್ತೆ, ಎನರ್ಜಿ ಕ್ವಾಂಟೈಸ್ಡ್ ಇದೆ, ಆಂಗ್ಯುಲರ್ ಮೊಮೆಂಟಮ್ ಕ್ವಾಂಟೈಸ್ಡ್ ಇದೆ, ರೈಟ್. ದೇರ್ ಇಸ್ ಅ ಗ್ರೌಂಡ್ ಸ್ಟೇಟ್ ಆಫ್ ಎಲೆಕ್ಟ್ರಾನ್. ಅವಾಗ ಎನರ್ಜಿ ಅದು ಲಾಸ್ ಮಾಡ್ಕೊಳ್ಳೋದಿಲ್ಲ, ಗೇನು ಮಾಡ್ಕೊಳ್ಳೋದಿಲ್ಲ. ಎಲೆಕ್ಟ್ರಾನು ಜಂಪ್ ಆದರೆ ಮಾತ್ರ ಎಲೆಕ್ಟ್ರಾನ್ ಲಾಸ್ ಅಥವಾ ಗೇನ್ ಮಾಡ್ಕೊಳ್ಳುತ್ತೆ, ರೈಟ್. ಸೊ ಎಲೆಕ್ಟ್ರಾನ್ದು ಎನರ್ಜಿ ಅಬ್ರಪ್ಟ್ಲಿ ಚೇಂಜ್ ಆಗುತ್ತೆ. ಆಲ್ ದೀಸ್ ಆರ್ ಪಾಸ್ಟುಲೇಟ್ಸ್. ವಿತ್ ದಿಸ್ ಪಾಸ್ಟುಲೇಟ್ ನಿಮ್ಮ ತಲೆಯಲ್ಲಿ ಒಂದು ಆಟಮ್ ಅಂದರೆ ಹಿಂಗಿರಬೇಕು. ಎಲೆಕ್ಟ್ರಾನ್ಸ್ ಅದ್ರ ಸುತ್ತಮುತ್ತ 2 ಡೈಮೆನ್ಷನಲಿ ಸರ್ಕ್ಯುಲರ್ ಪಾತಲ್ಲಿ ರೋಟೇಟ್ ಆಗ್ತಾ ಇರ್ತಾವ. ಅದಕ್ಕೆ ಎನರ್ಜಿ ಲೆವೆಲ್ ಅಂತಾರ, ಅದಕ್ಕೆ ಆರ್ಬಿಟ್ ಅಂತಾರ. ಸೊ ಆಲ್ ದಿಸ್ ಈಸ್ ಡನ್. ಸೊ ವಿತ್ ದಿಸ್ ಕೆಲವೊಂದು ಕ್ವಶನ್ಸ್ ಅನ್ನ ಬೋರ್ಸ್ ಮಾಡೆಲ್ ಆಫ್ ಆಟಮ್ ಎಕ್ಸ್ಪ್ಲೇನ್ ಮಾಡುತ್ತೆ ನಮಗೆ. ಫಸ್ಟ್ ಏನು ಎಕ್ಸ್ಪ್ಲೇನ್ ಮಾಡುತ್ತಪ್ಪ ಅಂತಂದ್ರೆ, ಫಸ್ಟ್ ಮೆರಿಟ್ ಏನಪ್ಪ ಅಂದ್ರೆ, ಬೋರ್ಸ್ ಮಾಡೆಲ್ ಆಫ್ ಆಟಮ್ Bohr's model of atom explains the stability. Bohr's model of atom explains the stability of atom. Stability of atom. ಯಾಕೆ ಹೇಳ್ರಿ? Why it is explaining the stability of atom? Because it is clearly telling ಒಂದು ಎಲೆಕ್ಟ್ರಾನು ಒಂದೇ ಎನರ್ಜಿ ಲೆವೆಲಲ್ಲಿ ಇದ್ದಾಗ ಅದು ಎನರ್ಜಿ ಲಾಸು ಮಾಡ್ಕೊಳ್ಳೋದಿಲ್ಲ, ಗೇನು ಮಾಡ್ಕೊಳ್ಳೋದಿಲ್ಲ. ಅದು ಎನರ್ಜಿ ಲಾಸು ಮಾಡ್ಕೊಳ್ಳೋದಿಲ್ಲ, ಗೇನು ಮಾಡ್ಕೊಳ್ಳೋದಿಲ್ಲ ಅಂತಂದರೆ ದ ಆಟಮ್ ಇಸ್ ಸ್ಟೇಬಲ್. ಇಫ್ ಇಟ್ ಲೂಸಸ್ ಎನರ್ಜಿ, ಅದು ನ್ಯೂಕ್ಲಿಯಸ್ ಒಳಗಡೆ ಟ್ರ್ಯಾಪ್ ಆಗಿಬಿಟ್ಟು ಆಟಮ್ ಏನಾಗ್ಬಿಡ್ತಿತ್ತು, ಬ್ರೇಕ್ ಡೌನ್ ಆಗಿಬಿಡ್ತಿತ್ತು. ಅವಾಗ ಆಟಮ್ ಅನ್ಸ್ಟೇಬಲ್ ಆಗಿಬಿಡ್ತಿತ್ತು. ಈಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟರೆ ಇವರು ಏನು, ಎನರ್ಜಿ ಯಾವುದೇ ಒಂದು ಎಲೆಕ್ಟ್ರಾನು ಒಂದೇ ಎನರ್ಜಿ ಲೆವೆಲಲ್ಲಿ ರೊಟೇಟ್ ಆಗ್ತಾ ಇರುವಾಗ ಅದು ಎನರ್ಜಿ ಕಳ್ಕೊಳ್ಳೋದು ಇಲ್ಲ, ಎನರ್ಜಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಅದರ ಎನರ್ಜಿ ಫಿಕ್ಸ್ ಆಗೇ ಇರುತ್ತೆ. ಅದರ ಎನರ್ಜಿ ಫಿಕ್ಸ್ ಆಗಿದ್ರೆ ಆಟಮ್ ಸ್ಟೇಬಲ್ ಆಗೇ ಇರುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಎಕ್ಸ್ಪ್ಲೇನ್ಸ್ ಸ್ಟೆಬಿಲಿಟಿ ಆಫ್ ದ ಆಟಮ್. ನಂಬರ್ 2,
Bohr's model helps to derive Rydberg's formula. Which was empirically given. ನೀವು ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ಇರುವಂತ ಲೈನ್ಸ್ ವೇವ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ? ರೆಡ್ಬರ್ಗ್ ಫಾರ್ಮುಲಾ ಯೂಸ್ ಮಾಡಿದಿರಲ್ವಾ? ಅದರಲ್ಲಿ N1 ಅಂದ್ರೆ ಏನು, N2 ಅಂದ್ರೆ ಏನು ಎಂಪರಿಕಲಿ ಕೊಟ್ಟಿತ್ತು. ಅಂದ್ರೆ ಅಷ್ಟು N1 ಅಷ್ಟು N2 ವ್ಯಾಲ್ಯೂ ಹಾಕಿದ್ರೆ ಇಷ್ಟು ಎನರ್ಜಿ ಬರುತ್ತೆ, ಇಷ್ಟು ವೇವ್ ಲೆಂತ್ ಬರುತ್ತೆ. ದಟ್ ವಾಸ್ ಎಂಪರಿಕಲಿ ಗಿವನ್, ಬಟ್ ಇಟ್ ವಾಸ್ ನಾಟ್, derivation was not known. So with the help of Bohr's model we can derive Rydberg's formula. So what is, ಇಲ್ಲಿ ನೋಡ್ರಿ, ಎಲೆಕ್ಟ್ರಾನು ಎಲೆಕ್ಟ್ರಾನು ಒಂದು ಆಟಮ್ ಅಲ್ಲಿ ಇತ್ತಂದ್ರೆ ಅದಕ್ಕೆ ಎನರ್ಜಿ ಆಫ್ ದ ಫಸ್ಟ್ ಎನರ್ಜಿ ಲೆವೆಲ್ ಏನಂತ ತಗೊಳ್ಳೋಣ? ಎನರ್ಜಿ ಆಫ್ ದ ಫಸ್ಟ್ ಎನರ್ಜಿ ಲೆವೆಲ್ ಐ ವಿಲ್ ಟೇಕ್ ಇಟ್ ಆಸ್ -2.18 into 10 raised to -18 upon what? N square. 21.8 into 10 raised to -19 joule per atom ಬರ್ದಿದ್ರಲ್ವಾ? Right? I can also write it as 2.18 into 10 raised to -18 ಅಂತಾನು ಬರಿಬೋದಾ? ಇದು ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಫಸ್ಟ್ ಎನರ್ಜಿ ಲೆವೆಲ್. ಈಗ ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದ ಸೆಕೆಂಡ್ ಎನರ್ಜಿ ಲೆವೆಲ್ ತಗೋತೀನಿ. ಅವಾಗ ಏನಾಗುತ್ತದು? -2.18 into 10 raised to -18. If you take E as 1, so your N should be 1. If you take 2 as something else, ಇದನ್ನ N1 ಸ್ಕ್ವೇರ್ ಅಂತ ತಗೊಳ್ರಿ. ಇದನ್ನ ಏನಂತ ತಗೋತೀನಿ ನಾನು? N2 ಸ್ಕ್ವೇರ್ ಅಂತ ತಗೋತೀನಿ. N2 ಕ್ಯಾನ್ ಬಿ ಎನಿಥಿಂಗ್, N1 ಕ್ಯಾನ್ ಬಿ ಎನಿಥಿಂಗ್, N2 ಕ್ಯಾನ್ ಬಿ ಎನಿಥಿಂಗ್. ಇದು ಫಸ್ಟ್ ಎನರ್ಜಿ ಲೆವೆಲ್ ಇದ್ರೆ ಇದು ಸೆಕೆಂಡ್ ಇರ್ಬೋದು, ಇದು 4ನೇದು ಇದ್ರೆ ಇದು 5ನೇದು ಇರ್ಬೋದು. ಲೈಕ್ ದಿಸ್ ಯು ನೀಡ್ ಟು ಕನ್ಸಿಡರ್. E1 is the first energy level I have considered, E2 is the second energy level I have considered. ಈಗ ಇವೆರಡೂದ್ರ ಮಧ್ಯ ಇರುವಂಥ ಡಿಫರೆನ್ಸ್ ಎಷ್ಟು? ಡೆಲ್ಟಾ ಇ ಎಷ್ಟು? ವಾಟ್ ಈಸ್ ದ ಡೆಲ್ಟಾ ಇ? ಡೆಲ್ಟಾ ಇ ಈಸ್ ನಥಿಂಗ್ ಬಟ್ E2 minus E1. E2 minus E1. So what is E2 please? Your E2 is this one, -2.18 into 10 raised to -18 divided by N2 square minus of minus plus 2.18 into 10 raised to -18 by N1 square. Okay na? So ega this 2.18 into 10 raised to -18 is called as Rydberg's constant in joule per atom, that is RH. by N2 ಸ್ಕ್ವೇರ್ ಅಂತ ಬರಿತೀನಿ, ಪ್ಲಸ್ RH ಅಪಾನ್ N1 ಸ್ಕ್ವೇರ್ ಅಂತ ಬರಿತೀನಿ. ಈಗ RH ಅನ್ನು ನಾನು ಕಾಮನ್ ತಗೊಂಡ್ರೆ ಏನು ಉಳಿತದ? RH ಅನ್ನು ಕಾಮನ್ ತಗೊಂಡ್ರೆ 1 ಅಪಾನ್ N1 ಸ್ಕ್ವೇರ್ ಮೈನಸ್ 1 ಅಪಾನ್ N2 ಸ್ಕ್ವೇರ್. ವಾಟ್ ಇಸ್ ದಿಸ್? ಡೆಲ್ಟಾ ಇ. ಇದು ಡೆಲ್ಟಾ ಇ. ಇದು ಅಂದರೆ ಎಲೆಕ್ಟ್ರಾನು ಒಂದು ಆರ್ಬಿಟ್ನಿಂದ ಇನ್ನೊಂದು ಆರ್ಬಿಟ್ಗೆ ಜಂಪ್ ಆದಾಗ ಇಷ್ಟೊಂದು ಎನರ್ಜಿ ಅದು ಲಾಸ್ ಮಾಡ್ಕೊಳ್ಳುತ್ತೆ ಅಥವಾ ಗೇನ್ ಮಾಡ್ಕೊಳ್ಳುತ್ತೆ. ಇಸ್ ದಟ್ ಕ್ಲಿಯರ್? ಆ ಲಾಸ್ ಮಾಡ್ಕೊಂಡಿರೋದು ಅಥವಾ ಗೇನ್ ಮಾಡ್ಕೊಂಡಿರೋದು ಡೆಲ್ಟಾ ಇ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಫ್ರೀಕ್ವೆನ್ಸಿ. ಎಷ್ಟು ಎನರ್ಜಿ ಡಿಫ್ರೆನ್ಸ್ ಇರುತ್ತೆ ಫ್ರಮ್ 3 to 1 ಬಿತ್ತಪ್ಪ ಅಂದರೆ ಅಕಾರ್ಡಿಂಗ್ಲಿ ಎನರ್ಜಿ ಅದು ಎಮಿಟ್ ಮಾಡಿರುತ್ತೆ, ಅದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ, ರೈಟ್? ಸೊ ದೇರ್ ಫೋರ್ ದ್ಯಾಟ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನ್ಯೂ. ಯು ನೋ ದ್ಯಾಟ್. ಸೊ ದಿಸ್ ಡೆಲ್ಟಾ ಇ ಈಸ್ ಈಕ್ವಲ್ ಟು ವಾಟ್? H into ನ್ಯೂ. ಡೆಲ್ಟಾ ಇ ಈಸ್ ಈಕ್ವಲ್ ಟು H into ನ್ಯೂ. ಸೊ ಇದೇ ಡೆಲ್ಟಾ ಇ ಅನ್ನ ನಾ ಈಗೇನು ಬರಿತೀನಿ? ಡೆಲ್ಟಾ ಇ ಈಸ್ ಈಕ್ವಲ್ ಟು H into ನ್ಯೂ. ಸೊ ದೇರ್ ಫೋರ್ H into ನ್ಯೂ ಈಸ್ ಈಕ್ವಲ್ ಟು RH into 1 upon N1 square minus 1 upon N2 square. ಅದೇ ದೇರ್ ಫೋರ್ ನ್ಯೂ ಈಸ್ ಈಕ್ವಲ್ ಟು ಏನು ಬರಿಬೋದು? RH upon H into 1 upon N1 square minus 1 upon N2 square ಅಂತ ಬರಿಬೋದು. ಬಟ್ ವಾಟ್ ಈಸ್ ನ್ಯೂ? ಬಟ್
nu is equal to what? C by lambda. Nu is equal to C by lambda. ಅಂದರೆ C into 1 by lambda. 1 by lambda ಅಂದರೆ ಏನು? ನ್ಯೂ ಬಾರ್. 1 by lambda ಅಂದರೆ ಏನು? ನ್ಯೂ ಬಾರ್. ಸೊ nu is equal to C into ನ್ಯೂ ಬಾರ್. Nu is equal to C into ನ್ಯೂ ಬಾರ್. C into ನ್ಯೂ ಬಾರ್ is equal to RH upon H into 1 upon N1 square minus 1 upon N2 square. ಇದರಿಂದ ನಮಗೆ ಯಾವ ಫಾರ್ಮುಲಾ ಬರುತ್ತೆ ನೋಡ್ರಿ, ನ್ಯೂ ಬಾರ್ ಅಂತ ಅಷ್ಟೇ ಇಟ್ಕೊಳ್ಳೋಣ ಅಲ್ಲಿ. ನ್ಯೂ ಬಾರ್ ಈಸ್ ವಾಟ್? 1 by lambda ಅಷ್ಟೇ ಇಟ್ಕೊಳ್ಳೋಣ ಅಲ್ಲಿ. ಸಿ ಈ ಕಡೆ ತೊಗೊಂಬರ್ತೀನಿ, ಅವಾಗ ಏನಾಗುತ್ತೆ ಅದು? ಆರ್ ಎಚ್ ಅಪಾನ್ ಸಿ ಇಂಟು ಎಚ್ 1 upon N1 square minus 1 upon N2 square. This is our formula for ನ್ಯೂ ಬಾರ್. ಇದರಲ್ಲಿ ನಾವು ಆರ್ ಎಚ್ ವ್ಯಾಲ್ಯೂ ಅನ್ನ, ಸಿ ವ್ಯಾಲ್ಯೂ ಅನ್ನ, ವೆಲಾಸಿಟಿ ಆಫ್ ಲೈಟ್ ಅನ್ನ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಮಗೆ ನ್ಯೂ ಬಾರ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ? 109,677 ಇಂಟು 1 by N1 square minus 1 by N2 square. ಈ ಫಾರ್ಮುಲಾ ನಾವು ಎಲ್ಲಿ ಯೂಸ್ ಮಾಡಿದ್ವಿ? ಹೈಡ್ರೋಜನ್ ಸ್ಪೆಕ್ಟ್ರಮ್ ಅಲ್ಲಿ ವೇವ್ ಲೆಂತ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ವಿ. ದಿಸ್ ಫಾರ್ಮುಲಾ ಈಸ್ ಡಿರೈವ್ಡ್ ಕನ್ಸಿಡರಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ E1 ಅಂಡ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ E2. ಸೊ ಈ ಎನರ್ಜಿ ಫಿಕ್ಸ್ಡ್ ಇರೋದ್ರಿಂದ ವಿ ಕ್ಯಾನ್ ಫೈಂಡ್ ದ ಡಿಫರೆನ್ಸ್ ಅಂಡ್ ಗೆಟ್ ದ ವ್ಯಾಲ್ಯೂ ಆಫ್ ರಿಡ್ಬರ್ಗ್ಸ್ ಕಾನ್ಸ್ಟೆಂಟ್ ವಿತ್ ದ ಹೆಲ್ಪ್ ಆಫ್ ಬೋರ್ಸ್ ಮಾಡೆಲ್. ಸೊ ಫಸ್ಟ್ ಬೋರ್ಸ್ ಮಾಡೆಲ್ದು ಮೆರಿಟ್ ಏನು? ಇಟ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪ್ಲೈನ್ ದ ಸ್ಟೆಬಿಲಿಟಿ. ಯಾಕಂತಂದರೆ ಎಲೆಕ್ಟ್ರಾನ್ ಒಂದೇ ಎನರ್ಜಿ ಲೆವೆಲಲ್ಲಿ ಇದ್ದಾಗ ಎಲೆಕ್ಟ್ರಾನ್ ಎನರ್ಜಿಯನ್ನು ಕಳ್ಕೊಳ್ಳೋದಿಲ್ಲ, ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ. ಸೊ ದೇರ್ ಫಾರ್ ಆಟಮ್ ಇಸ್ ಸ್ಟೇಬಲ್. ಎರಡನೇ ಮೆರಿಟ್ ಏನು? ಇಟ್ ವಿಲ್ ಹೆಲ್ಪ್ ಅಸ್ ಟು ಡಿರೈವ್ ದಿಸ್ ಫಾರ್ಮುಲಾ. ವಾಟ್ ಇಸ್ ದಟ್? ರಿಡ್ಬರ್ಗ್ಸ್ ಫಾರ್ಮುಲಾ. ಮೂರನೇ ಮೆರಿಟ್ ಏನಪ್ಪಾ ಅಂತಂದರೆ, ಥರ್ಡ್ ಮೆರಿಟ್ ಏನಂತಂದರೆ ಇದು, ಇಟ್ ವಿಲ್ ಹೆಲ್ಪ್ ಅಸ್ ಟು ಎಕ್ಸ್ಪ್ಲೈನ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಥರ್ಡ್ ಮೆರಿಟ್ ಏನು? ಬೋರ್ಸ್ ಮಾಡೆಲ್ ಹೆಲ್ಪ್ ಅಸ್ ಟು ಎಕ್ಸ್ಪ್ಲೈನ್ ದ ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್. ಇಲ್ಲೇ ನೋಡ್ರಿ, ಲೈನ್ ಸ್ಪೆಕ್ಟ್ರಮ್ ಆಫ್ ಹೈಡ್ರೋಜನ್ ಅಲ್ಲಿ ಏನಿದೆ ಹೇಳ್ರಿ? ವಿ ಹ್ಯಾವ್ ಗಾಟ್ 6 ಸೀರೀಸ್. ಇಲ್ಲೇನಿತ್ತು? ಲೈಮನ್ ಸೀರೀಸ್, ಪಾಮರ್ ಸೀರೀಸ್, ಪ್ಯಾಶ್ಚನ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಪೀಫನ್ ಸೀರೀಸ್, ಹಂಪ್ರೆ ಸೀರೀಸ್. ಆಲ್ ದೀಸ್ ಆರ್ ವಾಟ್ ಇಸ್ ದೇರ್ ಅಲ್ಲಿ ಸೀರೀಸ್ ಆಫ್ ಲೈನ್ಸ್ ಇದಾವೆ. ವಿ ಹ್ಯಾವ್ ಗಾಟ್ ಸೀರೀಸ್ ಆಫ್ ಲೈನ್ಸ್. ವಿ ಹ್ಯಾವ್ ಗಾಟ್ ಸೀರೀಸ್ ಆಫ್ ಲೈನ್. ಓಕೆನಾ? ಇದ್ರ ಬಗ್ಗೆ ಎಲ್ಲ ನಾವೀಗ ಸ್ಟಡಿ ಮಾಡಿದ್ದೀವಿ. ರೈಟ್? ಓಕೆ, ಫೈನ್. ನಾವು ಇದಕ್ಕೆ ರೀಸನ್ ಏನು? ಇದಕ್ಕೆ ರೀಸನ್ ಏನಪ್ಪ ಅನ್ನೋದು ನಮಗೆ ಬೋರ್ಸ್ ಮಾಡೆಲ್ ಆಫ್ ಆಟಮ್ನಿಂದ ಗೊತ್ತಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಗಾಟ್ ಅನ್ ಆಟಮ್, ರೈಟ್? ಇಲ್ಲಿ ಏನದ? ಸೆಂಟ್ರಲ್ಲಿ ವಿ ಹ್ಯಾವ್ ಗಾಟ್ ನ್ಯೂಕ್ಲಿಯಸ್. ದಿಸ್ ಇಸ್ ಫಸ್ಟ್ ಎನರ್ಜಿ ಲೆವೆಲ್, ಸೆಕೆಂಡ್ ಎನರ್ಜಿ ಲೆವೆಲ್, ಥರ್ಡ್ ಎನರ್ಜಿ ಲೆವೆಲ್, ಫೋರ್ತ್ ಎನರ್ಜಿ ಲೆವೆಲ್, ಫಿಫ್ತ್ ಎನರ್ಜಿ ಲೆವೆಲ್, ಸಿಕ್ಸ್ತ್ ಎನರ್ಜಿ ಲೆವೆಲ್, ಸೆವೆಂತ್ ಎನರ್ಜಿ ಲೆವೆಲ್, eighth energy level. Like this there are different energy level. Okay na? Right? So therefore ಈಗ ನೋಡ್ರಿ, ಇದು ಫಸ್ಟ್ ಎನರ್ಜಿ ಲೆವೆಲ್, ದಿಸ್ ಇಸ್ ಸೆಕೆಂಡ್, ಇದು ಥರ್ಡ್, ಇದು 4, ಇದು 5, ಇದು 6, ಇದು 7, ಇದು 8, ಇದು 9, 10, 11, 12, 13 ಹಿಂಗೆ ಬೇರೆ ಬೇರೆ ಎನರ್ಜಿ ಲೆವೆಲ್ಸ್ ಇರುತ್ತೆ. ಇಸ್ ದಟ್ ಕ್ಲಿಯರ್? ಐ ಹೋಪ್ ಯು ಆರ್ ಏಬಲ್ ಟು ಸಿ ದಟ್. ಸೊ ದಿಸ್ ಇಸ್ ಫಸ್ಟ್ ಎನರ್ಜಿ ಲೆವೆಲ್, second energy level, third energy level, fourth energy level, 5, 6, 7, 8, 9. ನೋಡ್ರಿ, ನೀವೇನು ಕಲ್ತೀರಿ ಈಗ ಲೈಮನ್ ಸೀರೀಸ್ ಅಲ್ಲಿ? ಯು ಹ್ಯಾವ್ ಸ್ಟಡಿಡ್ ದ್ಯಾಟ್ ಇನ್ ದ ಲೈಮನ್ ಸೀರೀಸ್ N1 value is 1, N2 can be 2, 3, 4, 5, anything. This is what you have studied in the previous class. So according to Bohr's model ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು, ಎಲೆಕ್ಟ್ರಾನು ಯಾವುದೇ ಎನರ್ಜಿ ಲೆವೆಲ್ನಿಂದ ಥರ್ಡ್ ಅಥವಾ ಫೋರ್ತ್ ಅಥವಾ ಫಿಫ್ತ್ ಅಥವಾ ವಾಟ್ ಎವರ್ ಇಟ್ ಇಸ್, ಫಾರ್ ಎಕ್ಸಾಂಪಲ್ ಎನಿ ಹೈಯರ್ ಎನರ್ಜಿ ಲೆವೆಲ್ನಿಂದ ಫಸ್ಟ್ ಎನರ್ಜಿ ಲೆವೆಲ್ಗೆ ಬಿದ್ದರೆ, ಎನಿ ಹೈಯರ್ ಎನರ್ಜಿ ಲೆವೆಲ್ನಿಂದ 9th ಬರ್ಬೋದು, 8th ಬರ್ಬೋದು, 7th ಬರ್ಬೋದು,
ಸಿಕ್ಸ್ತ್ನಿಂದ ಬರ್ಬೋದು, ಫಿಫ್ತ್ನಿಂದ ಬರ್ಬೋದು, ಫೋರ್ತ್ನಿಂದ ಬರ್ಬೋದು, ಥರ್ಡ್ನಿಂದ ಬರ್ಬೋದು. ಯಾವುದೋ ಒಂದು ಹೈಯರ್ ಎನರ್ಜಿ ಲೆವೆಲ್ನಿಂದ ಎಲೆಕ್ಟ್ರಾನ್ ಯಾವಾಗ ಫಸ್ಟ್ ಎನರ್ಜಿ ಲೆವೆಲ್ಗೆ ಬರುತ್ತೋ ಆವಾಗ ಎಮಿಟ್ ಮಾಡಿರುವಂಥ ರೇಡಿಯೇಷನ್ಸ್ದು ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಯಾವ ರೇಂಜಲ್ಲಿ ಬರುತ್ತೆ? ಅಲ್ಟ್ರಾ ವೈಲೆಟ್ ರೀಜನಲ್ಲಿ ಬರುತ್ತೆ. ಅದಕ್ಕೆ ನಾವೇನಂತೀವಿ? ಲೈಮನ್ ಸೀರೀಸ್ ಅಂತೀವಿ. What is the explanation given for Lyman series? What is the explanation given for Lyman series by Bohr's model? Bohr's model gives us the explanation for Lyman series, telling that electron ಯಾವುದೇ ಎನರ್ಜಿ ಹೈಯರ್ ಎನರ್ಜಿ ಲೆವೆಲಲ್ಲಿ ಇದ್ದಾಗ ಅಲ್ಲಿಂದ ಫಸ್ಟ್ ಎನರ್ಜಿ ಲೆವೆಲ್ಗೆ ಬಿತ್ತಂದರೆ ಎನರ್ಜಿ ಎಷ್ಟು ಎಮಿಟ್ ಮಾಡುತ್ತೆ? ಆ ಪರ್ಟಿಕ್ಯುಲರ್ ಎನರ್ಜಿ ಎಮಿಟ್ ಮಾಡುವಂಥ ರೇಡಿಯೇಷನ್ಸ್ದು ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತು ಯಾವ ರೇಂಜಲ್ಲಿರುತ್ತೆ? ಲೈಮನ್ ಸೀರೀಸ್ ರೇಂಜ್. ಅಂದರೆ ವೇವ್ ಲೆಂತ್ ಯಾವ ರೇಂಜಲ್ಲಿರುತ್ತೆ? ಯು ವಿ ಸ್ಟೇಟಲ್ಲಿ, ಯು ವಿ ರೀಜನಲ್ಲಿ ಇರುತ್ತೆ. ದಟ್ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಲೈಮನ್ ಸೀರೀಸ್. ಅದೇ ರೀತಿ ಬಾಮರ್ ಸೀರೀಸ್. ಫಾರ್ ಬಾಮರ್ ಸೀರೀಸ್ ಏನು ಬರೆದ್ರಿ ನೀವು? N2 ಈಸ್ ಈಕ್ವಲ್ ಟು ಫಾರ್ ಬಾಮರ್ ಸೀರೀಸ್ ಏನು ಬರೆದ್ರಿ ನೀವು? N1 ಈಸ್ ಈಕ್ವಲ್ ಟು 2, N2 ಈಸ್ ಈಕ್ವಲ್ ಟು 3, 4, 5, 6 ಲೈಕ್ ದಿಸ್. ಸೊ ಇದರ ಅರ್ಥ ಏನು? ಎನರ್ಜಿ ಯಾವುದೇ ಹೈಯರ್ ಎನರ್ಜಿ ಲೆವೆಲ್ನಿಂದ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಬಿತ್ತಂದ್ರೆ ಅವಾಗ ಎಮಿಟ್ ಮಾಡುವಂಥ ರೇಡಿಯೇಷನ್ನು ಕಮ್ಸ್ ಅಂಡರ್ ಬಾಮರ್ ಸೀರೀಸ್. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಗಿವನ್. ಪ್ಯಾಷನ್ ಸೀರೀಸ್ ಏನು ಎಕ್ಸ್ಪ್ಲನೇಷನ್ ಕೊಟ್ಟರು ಬೋರ್? N1 is 3, N2 is 4, 5, 6 like this. Any higher energy level to third energy level. Passion bracket series. For bracket series, N1 is 4, N2 is any higher energy level to fourth energy level. P fund N1 is 5, any higher energy level to fifth energy level. Compress series, N1 is 6. When the electron jumps from any higher energy level to sixth energy level, the radiation emitted will have a wavelength falling into compress series. Like this is the explanation given by Bohr's model for line spectrum of hydrogen. So this is third merit. What are the three merits? Three merits are what? First, it will help us to explain the stability of atom. Second, it will help us to explain or derive the Rydberg's formula. And the third one is, it will help us to understand line spectrum of hydrogen. Okay? Right. Next. Simultaneous appearance of large number of lines in the hydrogen spectrum. Hydrogen spectrum ಅಲ್ಲಿ ಹೈಡ್ರೋಜನ್ ಅನ್ನು ನೀವು ತಗೊಂಡ್ರೆ ಅದರಲ್ಲಿ ಒಂದು ಆಟಮ್, ಹೈಡ್ರೋಜನ್ ಆಟಮ್ ಒಂದು ಕನ್ಸಿಡರ್ ಮಾಡ್ರಿ. ಲೆಟ್ ಅಸ್ ಕನ್ಸಿಡರ್ ಒನ್ ಹೈಡ್ರೋಜನ್ ಆಟಮ್. ಒಂದು ಹೈಡ್ರೋಜನ್ ಆಟಮ್, ಓಕೆನಾ? ಅದರದ್ದು ಅಟಾಮಿಕ್ ನಂಬರ್ ಎಷ್ಟು ರೀ? ಅಟಾಮಿಕ್ ನಂಬರ್ ಇರೋದೇ ಎಷ್ಟು? 1. ಅಂದ್ರೆ ಹೈಡ್ರೋಜನಲ್ಲಿ ಇರೋವಂಥ ಎಲೆಕ್ಟ್ರಾನು ಒಂದೇ. ಬಟ್ ನೋಡಿದ್ರ ಬೇರೆ ಬೇರೆ ಎನರ್ಜಿ ಲೆವೆಲ್ನಿಂದ ಬೀಳ್ತಾ ಇದೆ ಅದು. ಯಾಕೆ? ಹೈಡ್ರೋಜನ್ ಆಟಮ್ ಹ್ಯಾಸ್ ಗಾಟ್ only one electron, but why are those so many lines? That is been explained. Simultaneous appearance of large number of lines in the hydrogen spectrum. Why? ಇಲ್ಲಿ ನೋಡ್ರಿ, ನೀವು ಒಂದು ಹೈಡ್ರೋಜನ್ ಗ್ಯಾಸ್ ಅನ್ನ ತಗೊಂಡ್ರೆ, ಇಫ್ ಯು ಟೇಕ್ ಹೈಡ್ರೋಜನ್ ಗ್ಯಾಸ್, ಅಲ್ಲಿ ಮಿಲಿಯನ್ಸ್ ಆರ್ ಬಿಲಿಯನ್ಸ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇರ್ತಾವೆ. ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಅಂದ್ರೆ H2 ಮಾಲಿಕ್ಯೂಲ್. ನೀವು ಈ ಹೈಡ್ರೋಜನ್ ಗ್ಯಾಸ್ ಅನ್ನ ಏನ್ ಮಾಡಿದ್ರಿ? ಹೈಡ್ರೋಜನ್ ಗ್ಯಾಸ್ಗೆ ಏನ್ ಮಾಡಿದ್ರಿ? ಯು ಗೇವ್ ಸಮ್ ಕೈನೆಟಿಕ್ ಎನರ್ಜಿ, ಆರ್ ಅದನ್ನ ಏನು ಮಾಡಿದ್ರಿ? ಎಲೆಕ್ಟ್ರಿಕಲಿ ಡಿಸ್ಚಾರ್ಜ್ ಮಾಡಿದ್ರಿ. ಹೈಡ್ರೋಜನ್ ಗ್ಯಾಸನ್ನು ಎಲೆಕ್ಟ್ರಿಕಲಿ ಡಿಸ್ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ? ಹೈಡ್ರೋಜನ್ ಮಾಲಿಕ್ಯೂಲ್ ಫಸ್ಟ್ ಬ್ರೇಕ್ ಡೌನ್ ಆಗ್ತದೆ. ಬ್ರೇಕ್ ಡೌನ್ ಆಗಿ ಏನಾಗ್ತದೆ? ಹೈಡ್ರೋಜನ್ ಆಟಮ್ಸ್ ಆಗ್ತದೆ. ಹೈಡ್ರೋಜನ್ ಆಟಮಲ್ಲಿ ಏನಿದಾವ? ಎಲೆಕ್ಟ್ರಾನ್ ಇದೆ. ಅರ್ಥ ಆಯ್ತಾ? ಸೊ ಇದು ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಕತೆ. ಈ ಥರ ಬಿಲಿಯನ್ಸ್ ಆರ್ ಟ್ರಿಲಿಯನ್ಸ್ ಆಫ್ ಹೈಡ್ರೋಜನ್ ಆಟಮ್ಸ್ ಇರ್ತಾವ.
ಇನ್ ಆಲ್ ದೋಸ್ ಹೈಡ್ರೋಜನ್ ಆಟಮ್ ನೀವು ಕೈನೆಟಿಕ್ ಎನರ್ಜಿ ಒಂದೇ ಸಲ ಕೊಟ್ಬಿಟ್ರಿ ಅಂತಂದ್ರೆ ಅಥವಾ ಎಲೆಕ್ಟ್ರಿಕಲಿ ಡಿಸ್ಚಾರ್ಜ್ ಮಾಡಿಬಿಟ್ರಿ ಅಂದ್ರೆ ಆ ಹೈಡ್ರೋಜನ್ ಅಲ್ಲಿರುವಂಥ ಎಲೆಕ್ಟ್ರಾನು ಏನಾಗುತ್ತೆ, ಇಟ್ ವಿಲ್ ಗೆಟ್ ಎಕ್ಸೈಟೆಡ್ ಟು ಡಿಫರೆಂಟ್ ಎನರ್ಜಿ ಲೆವೆಲ್. ಒಂದು ಆಟಮ್ ಅಲ್ಲಿ 5th ಎನರ್ಜಿ ಲೆವೆಲ್, ಇನ್ನೊಂದು ಆಟಮ್ ಅಲ್ಲಿ 6th ಎನರ್ಜಿ ಲೆವೆಲ್, ಇನ್ನೊಂದು ಆಟಮ್ ಅಲ್ಲಿ 3rd ಎನರ್ಜಿ ಲೆವೆಲ್. ಇದು ಎಕ್ಸೈಟೆಡ್ ಲೆವೆಲ್ ಕತೆ ಆಯಿತು. ಆ್ಯಂಡ್ ವಾಪಸ್ ಬರುವಾಗ ಎವ್ರಿಥಿಂಗ್ ವಿಲ್ ನಾಟ್ ಕಮ್ ಟು ಫಸ್ಟ್ ಎನರ್ಜಿ ಲೆವೆಲ್. ಒನ್ ಎಲೆಕ್ಟ್ರಾನ್ ಮೇ ಕಮ್ ಬ್ಯಾಕ್ ಟು ಸ್ಟೆಪ್ ವೈಸ್ ಗ್ರೌಂಡ್ ಸ್ಟೇಟಿಗೆ ಬರ್ಬೋದು, ಇನ್ನೊಂದು ಡೈರೆಕ್ಟ್ಲಿ ಜಂಪ್ ಆಗ್ಬೋದು. ಸೊ ದೇರ್ ಆರ್ ಡಿಫರೆಂಟ್ ಪಾಸಿಬಿಲಿಟೀಸ್. There are different possibilities of electron getting excited to different energy level. There are different possibilities of electron jumping to the ground energy level. ಎಲೆಕ್ಟ್ರಾನು ಎಕ್ಸೈಟ್ ಆಗಿ ಬೇರೆ ಬೇರೆ ಎನರ್ಜಿ ಲೆವೆಲ್ ಹೋಗಲಿಕ್ಕೆ ಬೇರೆ ಬೇರೆ ಪಾಸಿಬಿಲಿಟಿ ಇದೆ. ಅದೇ ರೀತಿ ಎಕ್ಸೈಟ್ ಆಗಿರುವಂಥ ಎಲೆಕ್ಟ್ರಾನು ಸ್ಟೇಬಲ್ ಇರೋದಿಲ್ಲ, ಪರ್ಮನೆಂಟ್ ಇರೋದಿಲ್ಲ. ಆ ಪರ್ಟಿಕ್ಯುಲರ್ ಎನರ್ಜಿ, ಆ ಪರ್ಟಿಕ್ಯುಲರ್ ಎಲೆಕ್ಟ್ರಾನು ವಾಪಸ್ ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೂ ಕೂಡ ಬೇರೆ ಬೇರೆ ಪಾಸಿಬಿಲಿಟಿ ಇದೆ, ಬೇರೆ ಬೇರೆ ಸ್ಟೆಪ್ಸ್ ಇದೆ. ಸೊ ದೇರ್ ಫೋರ್ ಎಲೆಕ್ಟ್ರಾನು ಹೈಯರ್ ಎನರ್ಜಿ ಲೆವೆಲ್ನಿಂದ ಲೋವರ್ ಎನರ್ಜಿ ಲೆವೆಲ್ಗೆ ಸ್ಟೆಪ್ ವೈಸ್ ಬರ್ಬೋದು, ಇಲ್ಲ ಡೈರೆಕ್ಟ್ ಬರ್ಬೋದು. ಸೊ ದೇರ್ ಫೋರ್ ವಿ ಆರ್ ಹ್ಯಾವಿಂಗ್ ಸೋ ಮೆನಿ ನಂಬರ್ ಆಫ್ ಲೈನ್ಸ್ ಇನ್ ದ ಹೈಡ್ರೋಜನ್ ಸ್ಪೆಕ್ಟ್ರಮ್. ಇಸ್ ದಟ್ ಕ್ಲಿಯರ್? ಇಫ್ ಯು ಆರ್ ಗೋಯಿಂಗ್ ಅಪ್ ದ ಸ್ಟೇರ್ಸ್, ಒಬ್ರು ಏನು ಮಾಡ್ತಾರೆ, ಎರಡೆರಡು ಸ್ಟೆಪ್ ಒಂದೇ ಸಲ ತಗೋತಾರೆ. ಅದು ಕಂಟಿನ್ಯೂಸ್ ತಗೊಳ್ದಿಲ್ಲ, 2 1 2 1, ಸ್ವಲ್ಪ ನಿಲ್ಬೋದು, 3ನೇ ಹೋಗ್ಬೋದು. ಆಮೇಲೆ ಬೀಳೋವಾಗ ಅಥವಾ ಬರೋವಾಗ, ನಾಟ್ ಬೀಳೋವಾಗ, ರೈಟ್, ಬರೋವಾಗ ವಾಟ್ ವಿಲ್ ಹ್ಯಾಪನ್? They may come down 1 step or 2 steps, or suddenly they may jump also. So there is different possibilities for the hydrogen atom. So therefore, based on that, I have explained you all this series of lines. So you have to just check with this. Higher energy level in the, it may come to only this, or it may come from here to here, different step, or directly from here to here. Ille nodri, from here to here it may come. So there are different possibilities. Whenever it comes to first energy level, all those lines belong to Lyman. Second energy level, Balmer, continuously. Everything has been explained to you. So you need to understand that hydrogen gas alli ಒಂದೇ hydrogen molecule ಇರೋದಿಲ್ಲ, ಒಂದೇ hydrogen atom ಇರೋದಿಲ್ಲ, ಸಾಕಷ್ಟು hydrogen atoms ಇರ್ತಾವ. When you kinetically or electrically discharge it, the electron in the hydrogen atom excite ಆಗಿಬಿಟ್ಟು ಬೇರೆ ಬೇರೆ ಎನರ್ಜಿ ಲೆವೆಲ್ಗೆ ಹೋಗುತ್ತೆ, ಬೇರೆ ಬೇರೆ ಸ್ಟೆಪ್ಪಲ್ಲಿ ಹೋಗುತ್ತೆ, ಬರೋವಾಗಲೂ ಕೂಡ ಬೇರೆ ಬೇರೆ ಸ್ಟೆಪ್ಪಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಬೇರೆ ಬೇರೆ ಎನರ್ಜಿ ಎಮಿಟ್ ಮಾಡುತ್ತೆ, ಬೇರೆ ಬೇರೆ ರೇಡಿಯೇಷನ್ಸು, ಬೇರೆ ಬೇರೆ ವೇವ್ ಲೆಂತು, ಬೇರೆ ಬೇರೆ ಲೈನ್ಸ್. ಗಾಟ್ ಇಟ್? ರೈಟ್. ವಿತ್ ದಿಸ್ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಮಾಡೆಲ್, ಬೋರ್ಸ್ ಮಾಡೆಲ್ದು ಏನೇನು ಮೆರಿಟ್ಸ್ ಅಂತ ಅರ್ಥ ಆಯಿತು. ಫಸ್ಟ್ ಒನ್, ಇಟ್ ವಿಲ್ ಎಕ್ಸ್ಪ್ಲೇನ್ ಅಸ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಸೆಕೆಂಡ್ ಒನ್, ಇಟ್ ವಿಲ್ ಎಕ್ಸ್ಪ್ಲೇನ್ ಅಸ್ ಅಬೌಟ್ ದ ಡೆರಿವೇಷನ್ ಆಫ್ ರಿಡ್ಬರ್ಗ್ಸ್ ಫಾರ್ಮುಲಾ. ಥರ್ಡ್ ಒನ್, ಇಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಸ್ ಅಬೌಟ್ ದ why there are line spectrum. The line spectrum of hydrogen is being explained by Bohr's model. Next we can go to limitations. ಏನಿದೆ ನೋಡೋಣ. ಲಿಮಿಟೇಷನ್ಸ್. ಲಿಮಿಟೇಷನ್ ನಂಬರ್ 1. ಲಿಮಿಟೇಷನ್ ನಂಬರ್ 1 ಏನಂತಂದ್ರೆ, Bohr's model would only explain us about those spectrum where there is only one electron. It cannot explain the Bohr's model. Bohr's model could not explain line spectrum of multi-electron system. Multi-electron ಅಂದರೆ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಇದ್ದರೆ, ಆ ಪರ್ಟಿಕ್ಯುಲರ್ ಸಿಸ್ಟಮ್ದು, ಆ ಪರ್ಟಿಕ್ಯುಲರ್ ಸ್ಪೀಶೀಸ್ ಅಥವಾ ಆಟಮ್ ಅಥವಾ ಮಾಲಿಕ್ಯೂಲ್ದು ಲೈನ್ ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಬೋರ್ಸ್ ಮಾಡೆಲ್ ಈಸ್ ಓನ್ಲಿ ಅಪ್ಲಿಕೇಬಲ್ ಫಾರ್ ಒನ್ ಎಲೆಕ್ಟ್ರಾನ್ ಸಿಸ್ಟಮ್ ಲೈಕ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್ ವೇರ್ ದೇರ್ ಇಸ್ ಓನ್ಲಿ ಒನ್ ಎಲೆಕ್ಟ್ರಾನ್. ಓಕೆ. ಸೆಕೆಂಡ್ ಲಿಮಿಟೇಷನ್ ಏನಪ್ಪಾ ಅಂತಂದ್ರೆ, ಬೋರ್ಸ್ ಮಾಡೆಲ್ could not explain ಎರಡು ಎಫೆಕ್ಟ್ ಬರ್ತಾವ. ಒಂದು ಝೀಮನ್ ಎಫೆಕ್ಟ್ ಅಂಡ್ ಇನ್ನೊಂದು ಸ್ಟಾರ್ಕ್ ಎಫೆಕ್ಟ್. ಬೋರ್ಸ್ ಮಾಡೆಲ್ ಈ ಎರಡು ಎಫೆಕ್ಟ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಒಂದು ಝೀಮನ್ ಎಫೆಕ್ಟ್, ಇನ್ನೊಂದು ಸ್ಟಾರ್ಕ್ ಎಫೆಕ್ಟ್. ಏನ್ರಿ ಝೀಮನ್ ಎಫೆಕ್ಟ್ ಮತ್ತೆ ಸ್ಟಾರ್ಕ್ ಎಫೆಕ್ಟ್ ಅಂತಂದ್ರೆ, ಝೀಮನ್ ಎಫೆಕ್ಟ್ ಅಂತಂದ್ರೆ ಸ್ಪ್ಲಿಟಿಂಗ್ ಆಫ್ ಲೈನ್ಸ್, ಸ್ಪ್ಲಿಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ಸ್ when source of
radiation is subjected to magnetic field. ಈಗ ಒಂದು ಸೋರ್ಸ್ ಇದೆ, ಎನರ್ಜಿ ಎಮಿಟ್ ಮಾಡ್ತಾ ಇದೆ, ಅದನ್ನು ಪ್ರಿಸಮಲ್ಲಿ ಪಾಸ್ ಮಾಡಿದಿರಿ, ನಿಮಗೆ ಆಮೇಲೆ ಲೈನ್ ಸ್ಪೆಕ್ಟ್ರಮ್ ಸಿಗ್ತಾ, ದಟ್ ಈಸ್ ಲೈನ್ ಸ್ಪೆಕ್ಟ್ರಮ್ ಯು ಹ್ಯಾವ್ ಸ್ಟಡಿಡ್. ಆ ಸೋರ್ಸನ್ನು ಪ್ರಿಸಮಲ್ಲಿ ಪಾಸ್ ಆಗೋಕ್ಕಿಂತ ಮುಂಚೆ ಇಫ್ ವಿ ಸಬ್ಜೆಕ್ಟೆಡ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ನಮಗೆ ಸಿಗೋವಂಥ ಲೈನ್ಸ್ ಏನಿರ್ತಾವಲ್ಲ ಲೈನ್ ಸ್ಪೆಕ್ಟ್ರಮಲ್ಲಿ, ದೇ ವಿಲ್ ಸ್ಟಿಲ್ ಸ್ಪ್ಲಿಟ್. ಒಂದಿತ್ತಂದರೆ 2-3 ಕಾಣ್ತಾವೆ. ಈ ಥರ ಸ್ಪ್ಲಿಟ್ ಆಗುವಂಥ ಒಂದು ಪ್ರೊಸೆಸ್ಗೆ ಏನಂತಾರ, ಝೀಮನ್ ಎಫೆಕ್ಟ್. ಇದನ್ನ ಆಮೇಲೆ ಕಲಿತೀರಿ ನೀವು. ಓಕೆ, ವೈ ಸ್ಪ್ಲಿಟಿಂಗ್ ಹ್ಯಾಪನ್ಸ್ ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಅದೇ ರೀತಿ ಸ್ಟಾರ್ಕ್ ಎಫೆಕ್ಟ್ ಅಂತಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಸ್ಪ್ಲಿಟಿಂಗ್ ಆಫ್ ದ ಲೈನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಎರಡೂ ಒಂದೇ. ಝೀಮನ್ ಎಫೆಕ್ಟ್ ಇಸ್ ವಾಟ್? ಸ್ಪ್ಲಿಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಲೈನ್ ಮೀನ್ ಸ್ಟಾರ್ಕ್ ಎಫೆಕ್ಟ್ ಅಂತಂದರೆ ಸ್ಪ್ಲಿಟಿಂಗ್ ಆಫ್ ದ ಲೈನ್ ಸ್ಪೆಕ್ಟ್ರಲ್ ಲೈನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಇವೆರಡೂ ಎಫೆಕ್ಟನ್ನು ಬೋರ್ಸ್ ಮಾಡೆಲ್ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ಓಕೆ, ರೈಟ್. ನಂಬರ್ 3, Bohr's model considers only flat model of atom, but not three-dimensional model of atom. Three-dimensional model of atom. ಓಕೆ, ಏನು ಹೇಳ್ತಾರೆ ಬೋರ್ಸ್ ಥಿಯರಿ ಪ್ರಕಾರ? ಈ ಥರ ಬೋರ್ಡ್ ಮೇಲೆ ನಾವು ಆಟಮ್ ತೋರಿಸ್ಬೋದು. ಒಂದು ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತಮುತ್ತ ಎಲೆಕ್ಟ್ರಾನ್ಸ್ ಇರ್ತಾವೆ, ಅಂದರೆ ಇದು ಫ್ಲಾಟ್ ಆಯ್ತದೆ. ದಿಸ್ ಇಸ್ ಅ ಫ್ಲಾಟ್ ಮಾಡೆಲ್ ಆಫ್ ಆಟಮ್. 3-dimensional ಮಾಡೆಲ್. ಆ ನ್ಯೂಕ್ಲಿಯಸ್ ಹಿಂದೆ ಏನಿರುತ್ತೆ, ಮುಂದೆ ಏನಿರುತ್ತೆ ಅದನ್ನು ಹೇಳಿಲ್ಲ. ಸೊ ಇಟ್ ಓನ್ಲಿ ಕನ್ಸಿಡರ್ಸ್ ಫ್ಲಾಟ್ ಮಾಡೆಲ್, ನಾಟ್ 3-dimensional ಮಾಡೆಲ್. ಸೊ ದಟ್ ಈಸ್ ದ ಡಿಮೆರಿಟ್ ನಂಬರ್ 3. ಡಿಮೆರಿಟ್ ನಂಬರ್ 4, Bohr's model does not explain anything about shape of the molecule. ಈಗ ಹೈಡ್ರೋಜನ್ ಮಾಲಿಕ್ಯೂಲ್ ತಗೊಂಡು ಹೈಡ್ರೋಜನ್ ಆಟಮ್ ಮಾಡಿಬಿಟ್ಟು ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲನೇಷನ್ ಮಾಡಿದ್ರು, ಫೈನ್. ಬಟ್ ಹೈಡ್ರೋಜನ್ ಮಾಲಿಕ್ಯೂಲ್ ಯಾವ ಟೈಪ್ ಇರುತ್ತೆ? ಈ ಥರ ಹೈಡ್ರೋಜನ್ ಆಟಮ್ ಎರಡು ಒಂದು ಬಾಂಡ್ ಇರುತ್ತಾ? ಇದೇ ರೀತಿ ಇರುತ್ತಾ? ಜಸ್ಟ್ ಲೈಕ್ ಹೈಡ್ರೋಜನ್ ಆಟಮು ಒಂದು ಸಿಂಗಲ್ ಬಾಂಡು, ಹೈಡ್ರೋಜನ್ ಆಟಮ್ ಇದೇ ರೀತಿ ಇರುತ್ತಾ? ಅಥವಾ ಆ್ಯಕ್ಚುಯಲ್ ಶೇಪ್ ಏನೋ ಬೇರೆ ಇರುತ್ತೋ? ಅದ್ರ ಬಗ್ಗೆ ಏನೂ ಎಕ್ಸ್ಪ್ಲನೇಷನ್ ಮಾಡಲಿಲ್ಲ. ದಟ್ ಈಸ್ ಡಿಮೆರಿಟ್ ನಂಬರ್ 4. ಡಿಮೆರಿಟ್ ನಂಬರ್ 5, Bohr's theory does not explain why angular momentum is also quantized. ಏನು ಹೇಳ್ತಾರೆ ಅವರು? ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದ ಎಲೆಕ್ಟ್ರಾನ್ ಶುಡ್ ಬಿ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h/2π ಅಂತ ಹೇಳಿದ್ರ. ಬಟ್ ಯಾಕೆ ಅನ್ನೋದು ಹೇಳಿಲ್ಲ. He just made a regular statement that angular momentum of the electron should be integral multiple of h/2π. ಅದರಿಂದ actually stability of the atom ಹೆಂಗೆ explanation ಆಗುತ್ತೆ? Nothing is being told. So these are all limitations of Bohr's model. I repeat, number 1, the Bohr's model could not explain anything about the line spectrum of multiple electrons. ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಇದ್ದರೆ ಆ ಪರ್ಟಿಕ್ಯುಲರ್ ಆಟಮ್ದು ಲೈನ್ ಸ್ಪೆಕ್ಟ್ರಮ್ ಅನ್ನ ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್. ನಂಬರ್ 2, ಇಟ್ ಕುಡ್ ನಾಟ್ ಎಕ್ಸ್ಪ್ಲೇನ್ ಝೀಮನ್ ಆ್ಯಂಡ್ ಸ್ಟಾರ್ಕ್ ಎಫೆಕ್ಟ್. ಝೀಮನ್ ಎಫೆಕ್ಟ್ ಅಂದರೆ ಸ್ಪ್ಲಿಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಇನ್ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟಾರ್ಕ್ ಎಫೆಕ್ಟ್ ಅಂತಂದರೆ ಸ್ಪ್ಲಿಟಿಂಗ್ ಆಫ್ ದ ಸ್ಪೆಕ್ಟ್ರಲ್ ಲೈನ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. And it only considers flat model but not three-dimensional model. It does not explain anything about the shape of the molecule. And then it will not explain why angular momentum should be integral multiple of h/2π. Only a statement is being made. Okay, right. So now let's go to some numericals. Calculate the wavelength of the radiation. Calculate the wavelength of the radiation emitted when the electron in a hydrogen atom undergoes a transition from, electron is undergoing a transition from ಏನು 4th energy level ನಿಂದ 2nd energy level ಗೆ. From ಅಂತಂದ್ರೆ ಏನು ಮಾಡಬೇಕು? higher energy level is 4th energy level, lower energy level is 1st energy level.
ಇನ್ ಟರ್ಮ್ಸ್ ಆಫ್ ಎನರ್ಜಿ ನಾವು ಇದನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಏನು ಮಾಡೋಣ, ಅದು 4ನೇ ಎನರ್ಜಿ ಲೆವೆಲ್ನಿಂದ 2ನೇ ಎನರ್ಜಿ ಲೆವೆಲ್ಗೆ ಬರುವಾಗ ಏನು ವೇವ್ಲೆಂತ್ ಆಫ್ ದ ರೇಡಿಯೇಷನ್ ಎಮಿಟ್ ಮಾಡಿದೆ. ಫಸ್ಟ್ ಏನು ಮಾಡೋಣ, ಎನರ್ಜಿ ಆಫ್ ದ ಎಲೆಕ್ಟ್ರಾನ್ ಇಂದ ಸೆಕೆಂಡ್ ಎನರ್ಜಿ ಲೆವೆಲನ್ನು ಫೈಂಡ್ ಔಟ್ ಮಾಡೋಣ. ಅದರ ಫಾರ್ಮುಲಾ ಏನು, -21.8 ಇಂಟು 10⁻⁻19 upon n square. This is what? Joule per atom. ಓಕೆ, ಇದನ್ನು ನಾನು ಯಾವ ಎನರ್ಜಿ ಲೆವೆಲ್ಗೆ, E2 ಈಸ್ ವಾಟ್, 4th ಎನರ್ಜಿ ಲೆವೆಲ್ಗೆ ಅಪ್ಲೈ ಮಾಡ್ತೀನಿ. -21.8 ಇಂಟು 10⁻⁻19 n ಸ್ಕ್ವೇರ್ ಅಂದರೆ 4 ಸ್ಕ್ವೇರ್, 4 ಸ್ಕ್ವೇರ್ ಅಂದರೆ 16. ಇದನ್ನು ನಾನು 1 ಅಂತ ತಗೋತೀನಿ. ಇನ್ನೊಂದು ಯಾವುದು, E1. ವಾಟ್ ಈಸ್ E1? ಸೊ ದಿಸ್ ಇಸ್, ಇಲ್ಲಿ ಈ ಎನ್ ಅನ್ಕೋಬೇಕು ನಾನು. ದಿಸ್ ಈಸ್ ಯುವರ್ ಎನರ್ಜಿ ಆಫ್ ದ nth ಎನರ್ಜಿ ಲೆವೆಲ್. ಇದು E1 ಅಂದರೆ ಎಷ್ಟು ಬರುತ್ತೆ, -21.8 ಇಂಟು 10⁻⁻19 ಅಪಾನ್ 1 ಸ್ಕ್ವೇರ್. 4th ಎನರ್ಜಿ ಲೆವೆಲ್ ಟು ಸೆಕೆಂಡ್ ಎನರ್ಜಿ ಲೆವೆಲ್. 4th ಎನರ್ಜಿ ಲೆವೆಲ್ ಟು ಸೆಕೆಂಡ್ ಎನರ್ಜಿ ಲೆವೆಲ್. ಸೊ ದಿಸ್ ಶುಡ್ ಬಿ 2 ಸ್ಕ್ವೇರ್ ಅಂದರೆ 4 ಆಯ್ತದು. ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಎನರ್ಜಿ ಲೆವೆಲ್. ಓಕೆನಾ? ಸೊ ದೇರ್ ಫೋರ್ ದಿಸ್ ಇಸ್ ಯುವರ್ En, nth ಎನರ್ಜಿ ಲೆವೆಲ್ ಫಾರ್ಮುಲಾ. 4th ಎನರ್ಜಿ ಲೆವೆಲ್ ಟು ಸೆಕೆಂಡ್ ಎನರ್ಜಿ ಲೆವೆಲ್ ಅಂದರೆ E4 ಕ್ಯಾಲ್ಕುಲೇಟ್ ಮಾಡ್ತೀನಿ, n = 4 ತೊಗೊಂಡು. E2 ಕ್ಯಾಲ್ಕುಲೇಟ್ ಮಾಡ್ತೀನಿ, n = 2 ತೊಗೊಂಡು. 2 ಸ್ಕ್ವೇರ್ ಅಂದರೆ 4, 4 ಸ್ಕ್ವೇರ್ ಅಂದರೆ 16. ಸೊ ನೌ ಐ ವಿಲ್ ಡೂ ವಾಟ್, ಐ ವಿಲ್ ಡೂ ಡೆಲ್ಟಾ E. ವಾಟ್ ಈಸ್ ಡೆಲ್ಟಾ E? E4 minus E2. What is E4? Your E4 is -21.8 into 10⁻⁻19 upon 16. Minus of minus, plus 21.8 into 10⁻⁻19 about 4. So therefore, ಇದನ್ನು ಹೆಂಗೆ ಬರಿಬೋದು ಈಗ ನಾನು, ಪ್ಲಸ್ ಫಸ್ಟ್ ಬರಿತೀನಿ. 21.8 into 10⁻⁻19 by 4 minus 21.8 into 10⁻⁻19 by 16. So common I will take 21.8 into 10⁻⁻19 is 1 by 4 minus 1 by 16. 21.8 into 10⁻⁻19, this comes to be 16. 4, 4, 16, 1. 4 minus 1, 3. So this is my answer. What is this? This is your delta E. ಅವ್ರು ಏನು ಕೇಳಿದಾರ? ಅವ್ರೇನು ಕೇಳಿದಾರ್ರಿ? ವೇವ್ ಲೆಂತ್ ಕೇಳಿದ್ದಾರೆ. ಸೊ ವಾಟ್ ಈಸ್ ವೇವ್ ಲೆಂತ್? ಡೆಲ್ಟಾ E is equal to what? H into nu. H into nu ಅಂದರೆ H into C by lambda. So therefore 21.8 into 10⁻⁻19 into 3 by 16 is equal to H into C by lambda. H into C by lambda. So 3 into 21.8 ಅಂತಂದರೆ I will get 64 ಬರ್ತದ. 16 1 16 4 ತಗೋತೀನಿ. ಆಲ್ಮೋಸ್ಟ್ 4 into 10⁻⁻19 into lambda is equal to H into C. So therefore finally ನಂದು lambda ವ್ಯಾಲ್ಯೂ ಏನು ಬರುತ್ತೀಗ, H into C by 4 into 10⁻⁻9. H is what? 6.6 into 10⁻⁻34. C is what? 3 into 10⁻8 divided by 4 into 10⁻⁻9. So approximate answer ಹೋಗೋಣ ಈಗ. So lambda is equal to 4 1s are almost 1.6. 1.6 into 3 is 4.8. 10⁻⁻19 ಮೇಲ್ ಹೋದರೆ plus 19 plus 19 plus 8 plus 27 plus 27 minus 34 plus 27 minus 34 is -7. So this is H. I mean C is meters per second. So therefore this comes to be. So lambda is these many meters. This is your answer. Hope you got it. ಇದನ್ನು ನಾವು ಡೈರೆಕ್ಟ್ಲಿ ರೆಡ್ಬರ್ಗ್ಸ್ ಫಾರ್ಮುಲಾ ಅಪ್ಲೈ ತೊಗೊಳ್ಬೋದು. ಬಟ್ ಸಿನ್ಸ್ ವಿ ಆರ್ ಸ್ಟಡಿಂಗ್ ಬೋರ್ಸ್ ಮಾಡೆಲ್ ಆಫ್ ಆಟಮ್, ಎನರ್ಜಿಯನ್ನು ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಲೈಕ್ ದಿಸ್. ಓಕೆ, ರೈಟ್. Calculate the energy associated with the first orbit. Calculate the energy associated with the first orbit of helium. What is the radius of this orbit? First ಏನು ಕೇಳಿದಾರ? Calculate the energy associated with
ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ ಎಷ್ಟು, ಆಮೇಲೆ ವಾಟ್ ಇಸ್ ದ ರೇಡಿಯಸ್ ಆಫ್ ದಿಸ್ ಆರ್ಬಿಟ್ ಅಂದರೆ ರೇಡಿಯಸ್ ಆಫ್ ದ ಫಸ್ಟ್ ಆರ್ಬಿಟ್ ಆಫ್ ಅದೇ ಹೀಲಿಯಮ್ದು ಅಂದರೆ ಅದೇ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್ದು. ಎನರ್ಜಿ ಈ ಎನ್ ಫಾರ್ಮುಲಾ ಏನಿದೆ ನಮ್ಮ ಹತ್ರ, ಈ ಎನ್ ಫಾರ್ಮುಲಾ -21.8 ಇಂಟು 10⁻⁻19 by n square into z square for hydrogen like particle. So therefore -21.8 into 10⁻⁻19 z ಅಂದ್ರೆ ಏನ್ರಿ ಹೀಲಿಯಂಗೆ, ಹೀಲಿಯಂ ಅಟಾಮಿಕ್ ನಂಬರ್ 2 ಸ್ಕ್ವೇರ್ ಅಂದ್ರೆ 4. ಯಾವ ಎನರ್ಜಿ ಲೆವೆಲ್ ಬೇಕಾಗಿದೆ, ಫಸ್ಟ್ ಎನರ್ಜಿ ಲೆವೆಲ್ ಅಂದ್ರೆ 1 ಸ್ಕ್ವೇರ್ ಅಂದ್ರೆ 1. ಸೊ ಯುವರ್ ಎನರ್ಜಿ ಆಫ್ ಫಸ್ಟ್ ಎನರ್ಜಿ ಲೆವೆಲ್ ಆಫ್ ಹೀಲಿಯಂ ಎಷ್ಟಾಗ್ತದ, -4 × 32 3 3 3 3 4 1 4 1 3 7 4 2 8. ಸೊ 21.8 into 400 87.2 into 10⁻⁻19 joule per atom. Or 8.72 2 ಡಿಜಿಟ್ ಹಿಂದೆ ಬರ್ರಿ, ಇಲ್ಲಿ 2 ಡಿಜಿಟ್ ಮುಂದೆ ಹೋಗ್ರಿ. ಸೊ joule per atom. So this is your energy of first orbit of helium. Okay na? You have to know this formula. For hydrogen like particle you have to know this formula. Okay na? Now radius ಕೇಳಿದ್ದಾರೆ. We know that radius of the nth energy level is a naught into n square upon z for hydrogen like particles. What is a naught? 52.9 picometer into n square. n ಅಂದ್ರೆ ಯಾವ ಎನರ್ಜಿ ಲೆವೆಲ್, 1 ಸ್ಕ್ವೇರ್ 1. z ಅಂದ್ರೆ ಎಷ್ಟು ಹೀಲಿಯಂಗೆ 2. ಸೊ therefore 52.9 picometer ಅಂದ್ರೆ ಇನ್ ಟರ್ಮ್ಸ್ ಆಫ್ ಮೀಟರ್ ಎಷ್ಟು ಬರೀತೀರಿ, -12 ಮೀಟರ್. 1 ಸ್ಕ್ವೇರ್ ಇಸ್ 1 by 2. 52/0.9/2 2 2 4 1 2 12 ಅಂದ್ರೆ 6.45 into 10⁻⁻12 meter. This will be your radius of first energy level, radius of the electron or radius of first orbit of helium. Okay na? So you have to be knowing which formula here. For radius you have to be knowing this formula. ಈ ಫಾರ್ಮುಲಾ ಎಲ್ಲ ನಿಮಗೆ ನಾ ಕೊಟ್ಟಿದ್ದೀನಿ. ಓಕೆನಾ? ರೈಟ್. ಕ್ಯಾಲ್ಕುಲೇಟ್ ದ ರೇಡಿಯಸ್ ಆಫ್ Bohr's fifth. Calculate the radius of Bohr's fifth orbit of hydrogen atom. Also calculate radius of the third orbit. ನೋಡ್ರಿ ಏನೇನು ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಹೇಳ್ಯಾರ. Calculate the radius of Bohr's fifth orbit for hydrogen atom. ಎಷ್ಟು? Also calculate radius of third orbit for helium ion. For hydrogen atom ನಿಮ್ಮ ಫಾರ್ಮುಲಾ ಏನು? For hydrogen atom ನಿಮ್ಮ ಫಾರ್ಮುಲಾ for radius, we know that radius of the nth orbit is a naught into, for hydrogen, a naught into n square for hydrogen idu. So what is a naught? 52.9 picometer into n square. n andre for which orbit? Fifth andre 5 square. So this can be written as 52.9 into 10⁻⁻12 meter. 10⁻⁻12 meter into 5 square ಅಂದ್ರೆ 25. 10⁻⁻12 ತಗೊಳ್ಳೋಣ. 25 9 225. 25 2 50 1 22 72. 25 5 125 1 7 132. Come back 1 digit. So 1.3225.
You can write it as 1.3225. 3 digit ಹಿಂದೆ ಬಂದೇರಿ, 3 digit ಮುಂದೆ ಹೋಗ್ರಿ. -9 meter. -9 meter. This is your radius of which orbit you wanted? 5th orbit for hydrogen atom. This is your answer. Okay, the same thing what you should be knowing. ಏನು ಗೊತ್ತಿರಬೇಕು ನಿಮಗೆ ಇಲ್ಲಿ? This formula for hydrogen atom. ಇದೇ ನೋಡ್ರಿ, ಈಗ ಫಾರ್ಮುಲಾ ಏನು ಕೊಟ್ಟಾರ? R3 for helium. Helium is a hydrogen like particle. So for here, what is Rn? Your Rn would be A0 into n square upon Z. Right? For hydrogen like particle. What is A0 again? 52.9 picometer andre directly ಬರೀತೀನಿ. -12 meter. N is what? Third orbit ಅಂತಂದಾರ. n square ಅಂದ್ರೆ 3 square is 9. Z for helium is 2. 2 ones 2, 12 ಅಂದ್ರೆ 6, ಇದೊಂದು 4. 9, 4, 36. 9, 6, ಒಂದು 54, ಒಂದು 57. 9, 2, 18, ಒಂದು 5, 23. Come back one digit. Into 10 raised to -12 meter. ಇದನ್ನ ಹೆಂಗೆ ಬರೀತೀರಿ? 2.376. 2 digit ಹಿಂದೆ ಬಂದೇರಿ, 2 digit ಮುಂದೆ ಹೋಗ್ರಿ. So therefore your radius of the radius of the third energy level for helium ಬರುವಂತ ಆನ್ಸರ್ ಇದು. ಸೇಮ್ ಅಗೇನ್, ಯಾವ ಫಾರ್ಮುಲಾ ನಿಮಗೆ ನೆನಪಿರಬೇಕು? ಫಾರ್ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಫಾರ್ ಹೈಡ್ರೋಜನ್ ಲೈಕ್ ಪಾರ್ಟಿಕಲ್ ಇಲ್ಲಿ A0 into n square ಇತ್ತಾ, ಇಲ್ಲಿ A0 into n square upon that. These are the numericals you need to focus. Next, calculate the velocity of the electron. Calculate the velocity of the electron in the first Bohr orbit of hydrogen atom. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ವೆಲಾಸಿಟಿ. ವೆಲಾಸಿಟಿ ಫಾರ್ಮುಲಾ ಏನದ ನಮ್ಮ ಹತ್ರ? Vn is equal to V0. Vn is equal to V0 upon n for hydrogen atom. Calculate the velocity of electron in the first orbit. Right. Given that Bohr's radius is also given, we need to calculate velocity of the electron in the first Bohr orbit of hydrogen atom. Given that Bohr's radius is also given, Planck's constant is given, mass of the electron is given. Also calculate velocity of the electron in the third orbit. This is for what? First ಏನು ಕೇಳಿದಾರ? Velocity of the electron in the first orbit. V1 for hydrogen ಕೇಳಿದಾರ. Also calculate velocity of the electron V3 for helium ಕೇಳಿದಾರ. So we can directly calculate. ಏನು ಫಾರ್ಮುಲಾ ನಮ್ಮ ಹತ್ರ? ಫಾರ್ ಹೈಡ್ರೋಜನ್ ಇದು ಫಾರ್ಮುಲಾ ಇದೆ ಅಲ್ವಾ? ಏನು ಕೇಳಿದಾರ? V1 ಕೇಳಿದಾರ. What is V0 I told? 2.18 into 10 raised to 8 centimeter per second. Divided by n. n ಏನು? 1. So therefore V1 ಎಷ್ಟಾಯಿತು? 2.18 into 10 raised to 8 centimeter per second. This is for hydrogen. This is for hydrogen ಆಯ್ತಲ್ಲ. ಅದೇ ರೀತಿ V3 ಗೆ Vn for hydrogen like particle ಏನು? V0 upon n into Z. What is V0? 2.18 into 10 raised to 8 centimeter per second. What is Z for helium? 2. Which n is asked? ಯಾವ ಎನರ್ಜಿ ಲೆವೆಲ್ ಕೇಳ್ಯಾರ? 3. ಸೊ 3 1 3 0.72 2 2 4 2 7 14 14 ಸಾರಿ 1.44 ಆಗುತ್ತೆ. 1.44 ಆಗುತ್ತೆ. ಇಂಟು 10 raised to 8 centimeter per second is the velocity of electron in the third energy level for helium. Is that clear? ಯಾವ ಫಾರ್ಮುಲಾ ನೆನಪಿರಬೇಕಿಲ್ಲ ಸ್ಟೂಡೆಂಟ್ಸ್? The formula which you should know is this one. This is for hydrogen and this is for hydrogen like particle for velocity. Very simple. Substitution, calculation. हो गया. Okay.
Numericals, next one. Calculate first excitation energy of the electron in the hydrogen atom. Calculate ionization energy of the hydrogen atom. ಇಲ್ಲಿ ನೋಡ್ರಿ ಈಗ ಚೂರ್ ಎಕ್ಸ್ಪ್ಲನೇಷನ್ ಬೇಕಿಲ್ಲಿ. ಒಂದು ಹೈಡ್ರೋಜನ್ ಆಟಮ್ ಅನ್ಕೊಡ್ರಿ, ಇದು ಫಸ್ಟ್ ಎನರ್ಜಿ ಲೆವೆಲ್, ಇದು ಸೆಕೆಂಡ್ ಎನರ್ಜಿ ಲೆವೆಲ್. ಇಫ್ ದ ಎಲೆಕ್ಟ್ರಾನ್ ಈಸ್ ಇನ್ ದ ಫಸ್ಟ್ ಎನರ್ಜಿ ಲೆವೆಲ್, ಎಲೆಕ್ಟ್ರಾನ್ ಎಲ್ಲಿತ್ತಂತೆ? ಫಸ್ಟ್ ಎನರ್ಜಿ ಲೆವೆಲ್ಗೆ ಎಲೆಕ್ಟ್ರಾನ್ ಇತ್ತು. ಎಲೆಕ್ಟ್ರಾನ್ ಎಲ್ಲಿದೆ? ಫಸ್ಟ್ ಎನರ್ಜಿ ಲೆವೆಲ್ ಅಲ್ಲಿದೆ. ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಆಫ್ ದ ಎಲೆಕ್ಟ್ರಾನ್. ಫಸ್ಟ್ ಎಕ್ಸೈಟೇಷನ್ ಅಂದ್ರೆ ಒಂದನೇ ಎಲೆಕ್ಟ್ರಾನ್ ಒಂದು ಸಲ ಫಸ್ಟ್ ಎಕ್ಸೈಟ್ ಮಾಡೋದಂದ್ರೆ ಎಲ್ಲಿಗೆ ತೊಗೊಂಡು ಹೋಗೋದು? ಅಂದ್ರೆ ಎರಡನೇ ಎನರ್ಜಿ ಲೆವೆಲ್ಗೆ ತೊಗೊಂಡೋಗೋದು. ಇಸ್ ದಟ್ ಕ್ಲಿಯರ್? ಗ್ರೌಂಡ್ ಸ್ಟೇಟ್ನಿಂದ ಎರಡನೇ ಗ್ರೌಂಡ್ ಸ್ಟೇಟ್ ಅಂದ್ರೆ ಫಸ್ಟ್ ಎನರ್ಜಿ ಲೆವೆಲ್. ಎಕ್ಸೈಟೇಷನ್ ಎನರ್ಜಿ, ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂದ್ರೆ ಫಸ್ಟ್ ಸಲ ಎಕ್ಸೈಟ್ ಮಾಡೋದು. ಫಸ್ಟ್ ಸಲ ಎಕ್ಸೈಟ್ ಮಾಡೋದು ಅಂದ್ರೆ 1ರಿಂದ 2ಗೆ ತೊಗೊಂಡೋಗೋದು. ಸೊ ಎಲೆಕ್ಟ್ರಾನ್ ಒಂದು ಎನರ್ಜಿಯಿಂದ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ಹೋಗ್ಬೇಕಂತಂದ್ರೆ ಅದಕ್ಕೆ ಎನರ್ಜಿ ಎಷ್ಟು ಬೇಕು ಅಂತ ಕೇಳಿದ್ದಾರೆ. ಇಸ್ ದಟ್ ಕ್ಲಿಯರ್? ಸೊ ಇಲ್ಲಿ ನೆನಪಿಟ್ಕೊಳ್ರಿ, ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂದರೆ ಎನರ್ಜಿ needed for electron to jump from n equal to 1 to n equal to 2 level. n equal to 1 to n equal to 2 level. ಅದಕ್ಕೆ ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂತಾರೆ. n equal to 1 to n equal to 2 ಅಂದ್ರೆ ಏನು? ಡೆಲ್ಟಾ E is equal to E2 minus E1. ಬಟ್ ಈ ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು? -21.8 ಇಂಟು 10⁻⁻19/2 ಅಂದ್ರೆ ಏನು? 2 ಸ್ಕ್ವೇರ್. 2 ಸ್ಕ್ವೇರ್ ಇಸ್ 4. ಮೈನಸ್ ಆಫ್ ಮೈನಸ್ ಪ್ಲಸ್ 21.8 ಇಂಟು 10⁻⁻19 ಡಿವೈಡೆಡ್ ಬೈ n ಸ್ಕ್ವೇರ್. 1 ಅಂದರೆ 1 ಸ್ಕ್ವೇರ್. ಸೊ ನಿಮ್ಮ ವ್ಯಾಲ್ಯೂ ಎಷ್ಟು? 21.8 ಇಂಟು 10⁻⁻19/1 ಮೈನಸ್ 21.8 ಇಂಟು 10⁻⁻19/4. ಏನು ತೆಗಿಯೋಣ ಕಾಮನ್? ಈಗ 21.8 ಇಂಟು 10⁻⁻19 ಕಾಮನ್ ತೆಗೆದ್ರೆ ಏನು ಉಳಿತು? 1 ಮೈನಸ್ 1/4. 21.8 ಇಂಟು 10⁻⁻19 ಇಂಟು 1 ಮೈನಸ್ 1/4 ಇಸ್ 3/4. 4 1s ಆಲ್ಮೋಸ್ಟ್ 5.5s. 5 ಅಂದರೆ 20, 18 ಅಂದ್ರೆ ಇನ್ನೊಂದು ಅರ್ಧ ಬರ್ತದೆ. 3 ಇಂಟು ದಿಸ್ ಒನ್ ಇಸ್ 16.5 into 10⁻⁻19 or 1.65 is 1 digit ಹಿಂದೆ ಬಂದೇರಿ, 1 digit ಮುಂದೆ ಹೋಗ್ರಿ. ಸೊ ನಿಮ್ಮ ಎನರ್ಜಿ ಡೆಲ್ಟಾ ಇ ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಎಷ್ಟು ಬರುತ್ತೆ? ದೀಸ್ ಮೆನಿ ಜೂಲ್ ಪರ್ ಆಟಮ್. ಸೊ ದಿಸ್ ಈಸ್ ಯೋರ್ ಆನ್ಸರ್. ಕ್ಯಾಲ್ಕ್ಯುಲೇಷನ್ಗಿಂತ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಐ ಟೋಲ್ಡ್ ಯು ಆಲ್ವೇಸ್, ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ 50% ಆಫ್ ದ ಸೊಲ್ಯೂಷನ್ ಇಸ್ ಡನ್. ಏನು ಕೇಳಿದಾರೆ ಅವರು? ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ದ ಹೈಡ್ರೋಜನ್ ಆಟಮ್. ಫಸ್ಟ್ ಎಕ್ಸೈಟೇಷನ್ ಅಂದರೆ ಅದು ಗ್ರೌಂಡ್ ಸ್ಟೇಟಲ್ಲಿದೆ, ಫಸ್ಟ್ ಎನರ್ಜಿ ಲೆವೆಲಲ್ಲಿದೆ. ಅದನ್ನು ಫಸ್ಟ್ ಎಕ್ಸೈಟ್ ಮಾಡೋದಂದ್ರೆ ಏನು? ಸೆಕೆಂಡ್ ಎನರ್ಜಿ ಲೆವೆಲ್ಗೆ ತೊಗೊಂಡೋಗೋದು. ಅಂದರೆ ಎಲೆಕ್ಟ್ರಾನ್ ಲೋವರ್ ಎನರ್ಜಿ ಟು ಹೈಯರ್ ಎನರ್ಜಿ ಜಂಪ್ ಆದಾಗ ಎಲೆಕ್ಟ್ರಾನ್ ಎನರ್ಜಿಯನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಸೊ ಅಬ್ಸಾರ್ವ್ ಮಾಡ್ಕೊಂಡಿರುವಂಥ ಎನರ್ಜಿ ಎಷ್ಟು? ಡೆಲ್ಟಾ ಇ. ಫಸ್ಟ್ ಎಕ್ಸೈಟೇಷನ್ ಅಂದರೆ E2 ಮೈನಸ್ E1. ಸಬ್ಸ್ಟಿಟ್ಯೂಟ್ ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿರಿ. ದಿಸ್ ಇಸ್ ಯುವರ್ ಆನ್ಸರ್. ಆಮೇಲೆ ಏನು ಕೇಳ್ಯಾರ? ಅಯೋನೈಸೇಷನ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್. ಅಯೋನೈಸೇಷನ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್. ಎಲೆಕ್ಟ್ರಾನ್ ಎನರ್ಜಿ ನೆಗೆಟಿವ್ ಯಾಕಿದೆ ಅಂತ ನಾನು ನಿಮಗೆ ಹೇಳುವಾಗ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಏನು? ಎಲೆಕ್ಟ್ರಾನನ್ನು ನೀವು ಹೊರಗಡೆ ತೆಗೆದ್ರಿ ಅಂತಂದ್ರೆ ಈ ಆಟಮ್ ಏನಾಗುತ್ತೆ? ಅಯೋನೈಸ್ ಆದಂಗೆ. ಅದು ಅಯೋನೈಸ್ ಮಾಡೋದಂದ್ರೆ ಏನು? ಎಲೆಕ್ಟ್ರಾನನ್ನು ಆಟಮ್ ಹೊರಗಡೆ ತೊಗೊಂಡು ಹೋಗಿಬಿಡೋದು. ಎಲೆಕ್ಟ್ರಾನನ್ನು ಆಟಮ್ದು ಇನ್ಫ್ಲೂಯೆನ್ಸ್ನಿಂದ, ಆಟಮ್ ಒಳಗಿರುವಂಥ ನ್ಯೂಕ್ಲಿಯಸ್ದು ಇನ್ಫ್ಲೂಯೆನ್ಸ್ನಿಂದ ಹೊರಗಡೆ ತೊಗೊಂಡು ಹೋಗಿಬಿಡೋದು. ಇದಕ್ಕೇನಂತಾರೆ? ಅಯೋನೈಸೇಷನ್. ಸೊ ಎಲೆಕ್ಟ್ರಾನನ್ನು ನೀವು ಹೊರಗಡೆ ತೊಗೊಂಡು ಹೋದ್ರಿ ಅಂದ್ರೆ ಯಾವ ಎನರ್ಜಿ ಲೆವೆಲ್ ಅದು? ಯಾವ ಎನರ್ಜಿ ಲೆವೆಲ್ ಅದು? ಇನ್ಫಿನಿಟಿ ಎನರ್ಜಿ ಲೆವೆಲ್ ಅದು. ಎಲ್ಲಿಂದ? ಹೈಡ್ರೋಜನ್ ಆಟಮಲ್ಲಿ. ಅಂದರೆ ಫಸ್ಟ್ ಎಲೆಕ್ಟ್ರಾನ್ ಎಲ್ಲಿತ್ತು? ಫಸ್ಟ್ ಎನರ್ಜಿ ಲೆವೆಲಲ್ಲಿತ್ತು. ಫಸ್ಟ್ ಎನರ್ಜಿ ಲೆವೆಲ್ನಿಂದ ಎಲ್ಲಿ ತೊಗೊಂಡೋಗೋದು? ಇನ್ಫಿನಿಟಿ ಲೆವೆಲ್ಗೆ ತೊಗೊಂಡೋಗೋದು. ಅದಕ್ಕೆ ಏನಂತಾರೆ? ಅಯೋನೈಸೇಷನ್. ಅದಕ್ಕೆ ಬೇಕಾಗಿರುವಂಥ ಎನರ್ಜಿಗೆ ಏನಂತಾರೆ? ಅಯೋನೈಸೇಷನ್ ಎನರ್ಜಿ. ವಾಟ್ ಈಸ್ ಅಯೋನೈಸೇಷನ್ ಎನರ್ಜಿ? ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂದರೆ ಫಸ್ಟ್ ಎಲೆಕ್ಟ್ರಾನಿಂದ ಸೆಕೆಂಡ್ ಎನರ್ಜಿಗೆ ತೊಗೊಂಡೋಗೋದು, ಫಸ್ಟ್ ಸೆಕೆಂಡ್ ಎನರ್ಜಿ ಲೆವೆಲ್ಗೆ ತೊಗೊಂಡೋಗೋದು. ಅಯೋನೈಸೇಷನ್ ಎನರ್ಜಿ ಅಂದರೆ ಫಸ್ಟ್ ಎನರ್ಜಿ ಲೆವೆಲ್ನಿಂದ ಆಟಮ್ ಬಿಟ್ಟು ಹೊರಗಡೆ ತೊಗೊಂಡು ಹೋಗಿಬಿಡೋದು. ಎಕ್ಸೈಟೇಷನ್, ಫಸ್ಟ್ ಎಕ್ಸೈಟೇಷನ್ ಅಂದರೆ N1 is 1, N2 is 2.
ಅಯೋನೈಸೇಷನ್ ಅಂದರೆ n1 is 1, n2 is infinity. Got it? So therefore, ಈಗ ಅಯೋನೈಸೇಷನ್ ಎನರ್ಜಿ ಅಂದರೆ ಏನಾಗುತ್ತೆ? ಫಸ್ಟ್ ಎಕ್ಸೈಟೇಷನ್ ಎನರ್ಜಿ ಅಂದ್ರೆ ಡೆಲ್ಟಾ ಇ ಈಕ್ವಲ್ ಟು E2 ಮೈನಸ್ E1 ಹೆಂಗೆ ಬರೆದ್ರು ಹಾಗೆ ಇಲ್ಲಿ E ಇನ್ಫಿನಿಟಿ ಮೈನಸ್ E1 ಬರಿಬೇಕು. ದಿಸ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. E ಇನ್ಫಿನಿಟಿ ಅಂದರೆ ಎಷ್ಟು? ಮೈನಸ್ 21.8 ಇಂಟು 10⁻⁻19 by infinity square minus of minus plus 21.8 into 10⁻⁻19 by ಎಲ್ಲಿಂದ 1 ಇಂದ. ಇನ್ಫಿನಿಟಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಯಾವುದನ್ನೇ ನಂಬರ್ ನೀವು ಇನ್ಫಿನಿಟಿ ಸ್ಕ್ವೇರ್ನಿಂದ ಡಿವೈಡ್ ಮಾಡಿದ್ರೆ ದಿಸ್ ವಿಲ್ ಬಿ 0 ಪ್ಲಸ್ 21.8 ಇಂಟು 10⁻⁻19 by 1 ಸ್ಕ್ವೇರ್ ಅಂತಂದರೆ ನಿಮ್ಮ ಆನ್ಸರ್ ಎಷ್ಟು ಬಂತು? 21.8 ಇಂಟು 10⁻⁻19 joule. So what is this? Delta E. E delta E ಏನಂತಾರೆ? This delta E is called as what? Ionization energy for hydrogen atom. Got it everyone? Right. Yes students, that's all for this class. I hope you enjoyed the class. I hope you enjoyed all the numericals. ಇದರಲ್ಲಿ ಎಲ್ಲಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ಫಾರ್ಮುಲೆ ಫಾರ್ ಯುವರ್ ಆಬ್ಜೆಕ್ಟಿವ್ ಎಕ್ಸಾಮ್ ಆಲ್ಸೋ. ಎನರ್ಜಿ ಫಾರ್ಮುಲಾ, ಎನರ್ಜಿ ಫಾರ್ ಹೈಡ್ರೋಜನ್ ಆಟಮ್, ಹೈಡ್ರೋಜನ್ ಲೈಕ್ ಪಾರ್ಟಿಕಲ್, ರೇಡಿಯಸ್ ಫಾರ್ ಹೈಡ್ರೋಜನ್ ಆಟಮ್, hydrogen like particle, velocity for hydrogen atom and hydrogen like particle, all that we have studied. Bohr's model we have studied. Bohr's model is very important for board exam point of, your final exam point of view. ಅದರ ಮೆರಿಟ್ಸ್ ಕೊಟ್ಟಿದ್ದೀನಿ, ಡಿಮೆರಿಟ್ಸ್ ಕೊಟ್ಟಿದ್ದೀನಿ, how it can explain line spectrum, how it can explain so many lines in the line spectrum. Okay, all that is being explained. I hope you enjoyed this class. I will see you on the other class shortly. Right? Till then, have a nice time. Thank you so much.